ನನ್ನ ನಲ್ಮೆಯ 10ನೇ ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಹಿಂದಿನ ಅವಧಿಯಲ್ಲಿ ನಾವು ಅಧ್ಯಾಯ 2 ತ್ರಿಭುಜಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ. ಸೊ ಅದನ್ನು ತೆಗೆದುಕೊಂಡಾಗ ಅಲ್ಲಿ ಹಲವು ರೀತಿಯ ಸಬ್ ಟಾಪಿಕ್ಗಳನ್ನು ನಾವು ಡಿಸ್ಕಸ್ ಮಾಡ್ತಾ ಹೋದ್ವಿ. ಹಾಗೆಯೇ ಉದಾಹರಣೆ ಲೆಕ್ಕಗಳು, ಅಭ್ಯಾಸದ ಲೆಕ್ಕಗಳನ್ನು ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅಲ್ಲಿ ನಾನು ಕೊಟ್ಟಿರುವಂತಹ ಏನು ಹೋಮ್ವರ್ಕ್ ಇತ್ತಲ್ಲ, ಅಭ್ಯಾಸ ಲೆಕ್ಕ ಆಗಿರ್ಬೋದು ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ಗಳಾಗಿರ್ಬೋದು, ಅವನ್ನೆಲ್ಲ ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರ್ತೀರಾ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಳ್ತೇನೆ. ಸೊ ಇದರ ಮುಂದಿನ ಅಧ್ಯಾಯ 3, 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಂಥೇಳಿ ಇದೆ ವಿದ್ಯಾರ್ಥಿಗಳೇ. ಸೊ ಇದನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಪೇರ್ ಇನ್ ಲೀನಿಯರ್ ಇಕ್ವೇಷನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇಲ್ಲಿ ನಾವು ಮೊದಲನೇದಾಗಿ ಪಾರ್ಟ್ ಫಸ್ಟನ್ನ ನೋಡ್ತಾ ಹೋಗೋಣ. ಈ ಏನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಇದೆಯಲ್ಲ, ಇದರಲ್ಲಿ ನಾವು ಮೊದಲನೇದಾಗಿ 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಕ್ಕೆ ಹೋಗೋದಕ್ಕಿಂತ ಮುಂಚೆ ಇದರಲ್ಲಿರುವಂತಹ ರೇಖಾತ್ಮಕ ಸಮೀಕರಣ ಅಂದ್ರೇನು ಅನ್ನೋದನ್ನು ನಾವು ಮೊದಲದಾಗಿ ತಿಳ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಸೊ ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೂಲ ಪದಗಳನ್ನು ನೀವು ಆಲ್ರೆಡಿ 8th ಮತ್ತು 9th ಸ್ಟ್ಯಾಂಡರ್ಡಲ್ಲಿ ಓದಲ್ಪಟ್ಟಿದ್ದೀರಾ ಅಲ್ವಾ? ಚರಾಕ್ಷರ ಆಗಿರ್ಬೋದು, ಆಮೇಲೆ ಕಾನ್ಸ್ಟೆಂಟ್ ಅಂದರೆ ಸ್ಥಿರಾಂಕ ಆಗಿರ್ಬಹುದು, ಅಲ್ಲಿ ವಿವಿಧ ರೀತಿ ಬರುವಂತಹ ಚರಾಕ್ಷರಗಳು, ಒಂದೇ ಇಕ್ವೇಷನಲ್ಲಿ 2 ಚರಾಕ್ಷರಗಳು ಬಂದಾಗ ಹೇಗೆ ಫೈಂಡ್ ಔಟ್ ಮಾಡೋದು ಪದಗಳನ್ನು, ಇದನ್ನು ಕೂಡ ನೀವು 8th ಮತ್ತು 9th ಸ್ಟ್ಯಾಂಡರ್ಡ್ ತಿಳ್ಕೊಂಡಿದ್ದೀರಾ. ಹಾಗಾದರೆ ಇಲ್ಲಿ ನಾವು ರೇಖಾತ್ಮಕ ಸಮೀಕರಣ ಅಂದ್ರೇನು ಅಂತೇಳಿ ಮೊದಲಾಗಿ ತೆಗೆದುಕೊಂಡಾಗ, ಈ ಸಮೀಕರಣಗಳು ರೇಖಾತ್ಮಕ ಅಂದರೆ ಇದರಲ್ಲಿ ಬರುವಂತಹ ಚರಾಕ್ಷರದ ಘಾತ ಏನಾಗಿರುತ್ತೆ 1 ಅಂತ ಹೇಳಿ ತೆಗೆದುಕೊಳ್ಳೋದು. ಹಾಗಾದ್ರೆ ಇದರ ಸಾಮಾನ್ಯ ರೂಪ ಹೇಗಿರುತ್ತೆ? ax ಪ್ಲಸ್ ಬಿ. ನೋಡಿ ವಿದ್ಯಾರ್ಥಿಗಳೇ, ಸೊ ಅಲ್ಲಿ ಏನು ಬಂದಿದೆ, ನಾನು ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಅಂತ ಇದೆ. ಈ ರೂಪದಲ್ಲಿ ಇರುವಂತಹ ಎಲ್ಲ ಸಮೀಕರಣಗಳನ್ನು ನಾವು ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರೆಯಲ್ಪಡ್ತೇವೆ. ಇದು ಒಂದು ಕಂಡೀಷನ್ ಇದೆ, ಯಾವುದರಲ್ಲಿ ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ಇದೆಯಲ್ಲ, ಇದರಲ್ಲಿ a ಬೆಲೆ ಏನಿದೆಯಲ್ಲ ಇದು ನಾಟ್ ಈಕ್ವಲ್ 0 ಆಗಿರಬೇಕು. ಅಂದರೆ ಏನ ಬೆಲೆ ಯಾವುದಾದ್ರೂ ಒಂದು ಇರಲೇಬೇಕು. 1 2 3 4 5 6 ಏನಾದರೂ ಒಂದು ಬೆಲೆನ ಹೊಂದಿರಲೇಬೇಕು. ಯಾವುದು? ಎಕ್ಸ್ ಚರಾಕ್ಷರ. ಸೊ ಅಲ್ಲಿ 0 ಆಗಿದ್ರೆ ಏನಾಗುತ್ತೆ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇದೇ ಇಕ್ವೇಷನ್ಗೆ ಇಲ್ಲಿ ನಾನು ಎ ಬದಲಿಗೆ 0 ಹಾಕ್ತೀನಿ. ಯಾವುದೇ ಸಂಖ್ಯೆಯನ್ನು 0 ಇಂದ ಗುಣಿಸಿದ್ರೆ ಏನು ಬರುತ್ತೆ? 0ನೇ ಬರುತ್ತೆ. ಸೊ ಅಲ್ಲಿಗೆ ಏನಾಯಿತು, ಆ ಪದನೇ 0 ಆಗೋಗ್ಬಿಟ್ಟು ಬಿ ಇಸ್ ಈಕ್ವಲ್ ಟು 0 ಅಂತಷ್ಟೇ ಬರುತ್ತೆ. ಅಂದರೆ ಸ್ಥಿರಾಂಕ ಕಾನ್ಸ್ಟೆಂಟ್ ಅಷ್ಟೇ 0 ಅಂತ ಆಯಿತು. ಆಗ ಅದು ಸಮೀಕರಣ ಅಂತೇಳಿ ಅನ್ಸ್ಕೊಡಲ್ಲ. ಹಾಗಾಗಿನೇ ಏನು ಮಾಡ್ತೀವಿ ನಾವು, ಏನ ಬೆಲೆ ಏನಾದರೂ ಒಂದು ಇರಲೇಬೇಕು. ಅದಕ್ಕೆ ಎ ಇಸ್ ನಾಟ್ ಈಕ್ವಲ್ 0 ಅಂತೇಳಿ ಕರೆಯಲ್ಪಡುತ್ತೆ. ಸಮೀಕರಣಗಳನ್ನು ಒಂದು ಚರಾಕ್ಷರ ಉಳ್ಳ ರೇಖಾತ್ಮಕ ಸಮೀಕರಣ ಅಂತೇಳಿ ಕರಿತೀವಿ. ಹಾಗಾದ್ರೆ ಯಾವ ರೂಪದಲ್ಲಿ ಇರಬೇಕು? ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ರೇಖಾತ್ಮಕ ಸಮೀಕರಣ ಅಂದಾಗ ಡೆಫಿನಿಷನ್ ನೀವೇನು ಬರೀಬೇಕು ಅಂದರೆ ax ಪ್ಲಸ್ ಬಿ ಇಸ್ ಈಕ್ವಲ್ ಟು 0 ರೂಪದಲ್ಲಿರುವಂತಹ ಸಮೀಕರಣಗಳನ್ನು ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಹಾಗಾದರೆ ಇದರ ಡೆಫಿನಿಷನ್ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತಾನೆ. ಇಂತಹ ಸಮೀಕರಣಗಳಿಗೆ ನಾವೇನಂತ ಕರಿತೀವಿ ಅಂದರೆ ಏಕೈಕ ಪರಿಹಾರ ಇದೆ. ಏಕೆಂದರೆ ಇಲ್ಲಿರುವಂತಹ ಚರಾಕ್ಷರ ಒಂದೇ, ಯಾವುದು? ಎಕ್ಸ್. ಸೊ ಹಾಗಾದರೆ ಆ ಚರಾಕ್ಷರ ಎಕ್ಸ್ ಅನ್ನು ಹೊಂದಿರುವಂಥ ಸಮೀಕರಣಗಳೆಲ್ಲವೂ ಏನಾಗಿರುತ್ತೆ? ಒಂದೇ ಒಂದು ಪರಿಹಾರವನ್ನು ಹೊಂದಿರುತ್ತೆ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಸೊ ಇದು ಒಂದು ಉದಾಹರಣೆಯನ್ನು ತೆಗೆದುಕೊಂಡಾಗ 2x ಪ್ಲಸ್ 5 ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಇದರಲ್ಲಿ ಎಕ್ಸ್ ಅನ್ನೋದು ಚರಾಕ್ಷರ. ಈ ಎಕ್ಸ್ ಬೆಲೆಯನ್ನು ನಾವು ಕಂಡುಹಿಡಿಬೇಕು. ಅದಕ್ಕೆ ಏನು ಮಾಡ್ತೀವಿ ಅಂದರೆ ಪ್ಲಸ್ 5ನ RHS ಸೈಡನ್ನು ತಗೊಳ್ತೀವಿ. ಸೊ ಅಲ್ಲಿಗೆ ಏನಾಗುತ್ತೆ? ಪ್ಲಸ್ ಇರುವುದು ಮೈನಸ್ ಆಗುತ್ತೆ ಅಲ್ವಾ? ಅಲ್ಲಿ ಸಮೀಕರಣ ಏನಾಗಿ ಬದಲಾವಣೆ ಆಯಿತು? 2x ಇಸ್ ಈಕ್ವಲ್ ಟು ಮೈನಸ್ 5 ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಸೊ ಹಾಗಾದ್ರೆ ಇಲ್ಲಿ ನಮಗೆ ಕರೆಕ್ಟಾಗಿ ಎಕ್ಸ್ ಬೆಲೆ ಬೇಕು. ಸೊ ಅಲ್ಲಿಗೆ x ಇಸ್ ಈಕ್ವಲ್ ಟು ಮೈನಸ್ 5, 2 ಅನ್ನೋದೇನಾಗುತ್ತೆ? ಛೇದಕ್ಕೆ ಹೋಗುತ್ತೆ.
ಅಲ್ಲಿಗೆ ಏನಾಯ್ತು -5/2 ಅಂತ ಹೇಳಿ ತೆಗೆದುಕೊಂಡ್ವಿ. ಹಾಗಾದ್ರೆ ರೇಖಾತ್ಮಕ ಸಮೀಕರಣ ಅಂದ್ರೇನು, ಅದರ ಉದಾಹರಣೆಯನ್ನು ತೆಗೆದುಕೊಂಡಾಗ ಏಕೈಕ ಪರಿಹಾರವನ್ನು ಹೇಗೆ ಕಂಡುಹಿಡಿಯುವುದು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇದೇ ರೀತಿಯ ಇನ್ನು ಹಲವಾರು ಉದಾಹರಣೆಗಳು ನಿಮಗೆ ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಹೋಗಬಹುದು. ಸೊ ಅವುಗಳನ್ನ ಒಂದು ಲೀಸ್ಟ್ ಆಗಿ ಮಾಡಿ ವಿದ್ಯಾರ್ಥಿಗಳೇ. ಯಾವುದು? ರೇಖಾತ್ಮಕ ಸಮೀಕರಣಗಳು. ಈಗ ನಾನೇನು ಒಂದು ಉದಾಹರಣೆಯನ್ನ ಕೊಟ್ಟಿದ್ದೀನಲ್ಲ, ಇದೇ ರೀತಿಯ ಇನ್ನು ಹಲವಾರು ಉದಾಹರಣೆಗಳು ನಿಮಗೆ ಸಿಗುತ್ತೆ. ಅದರಲ್ಲಿ ಎಕ್ಸ್ ಬೆಲೆ ಕಂಡುಹಿಡಿಯೋದಾಗಿರ್ಬಹುದು ಅಥವಾ ವೈ ಬೆಲೆ ಕಂಡುಹಿಡಿಯೋದಾಗಿರ್ಬಹುದು, ಅದೆಲ್ಲ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ. ಸೊ ಅವುಗಳನ್ನ ಚೂಸ್ ಮಾಡಿಕೊಂಡು ನೀವು ಈ ರೀತಿಯಾಗಿ ಒಂದು ಲೀಸ್ಟ್ ಅನ್ನ ಮಾಡಿಟ್ಕೊಳ್ಳಿ. ನೆಕ್ಸ್ಟ್ ನಾವು ಅದನ್ನ ಕರೆಕ್ಷನ್ ಮಾಡ್ತಾ ಹೋಗ್ತೀವಿ. ಸೊ ಅವರಿಗೆ ನಮ್ಮ ಪಾಠದಲ್ಲಿರುವಂತಹ ರೇಖಾತ್ಮಕ ಸಮೀಕರಣ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ? ಹಾಗಾದ್ರೆ ನಾವು ಏನ್ ಮಾಡೋಣ ಅಂದ್ರೆ ಎಕ್ಸಾಕ್ಟ್ ಆಗಿ ನಮ್ಮ ಪಾಠ ಇರುವಂತಹ 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಹಂಗಂದ್ರೆ ಏನು ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ನಾನು ಕೆಲವು ಉದಾಹರಣೆಗಳನ್ನ ತೆಗೆದುಕೊಂಡಿದ್ದೆ. ಯಾವುದಂದ್ರೆ 2x + 3y = 5. ನೆಕ್ಸ್ಟ್ x - 2y - 3 = 0 ಮತ್ತು x - 0y = 2 ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಎರಡು ಸಮೀಕರಣಗಳನ್ನ ಅಬ್ಸರ್ವ್ ಮಾಡಿ. ಅಲ್ಲಿ ಚರಾಕ್ಷರ ಒಂದೇ ಇಲ್ಲ, ಇನ್ನೊಂದು ಚರಾಕ್ಷರ y ಅನ್ನುವಂತಹ ಚರಾಕ್ಷರ ಆ ಸಮೀಕರಣಕ್ಕೆ ಸೇರ್ಕೊಂಡಿದೆ ಅಲ್ವಾ? ಸೊ ಇವುಗಳು ಯಾವ ರೂಪದಲ್ಲಿ ನಿಮಗೆ ಕಂಡು ಬರ್ತಾ ಇದೆ? ax + b + c. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ರೂಪದಲ್ಲಿ ಇರುವಂತಹ ಯಾವುದಾದರೂ ನಮಗೆ ಸಮೀಕರಣಗಳು ಕಂಡಾಗ ಅವುಗಳನ್ನ ಏನಂತ ಕರಿತೀವಿ ನಾವು? ರೇಖಾತ್ಮಕ ಸಮೀಕರಣಗಳು ಅಂತೇಳಿ ಕರೆಯಲ್ಪಡ್ತೀವಿ. ಎಂತಹ ರೇಖಾತ್ಮಕ ಸಮೀಕರಣಗಳು? 2 ಚರಾಕ್ಷರವಿರುವಂತಹ ರೇಖಾತ್ಮಕ ಸಮೀಕರಣಗಳು ಅಂತೇಳಿ ಕರಿತೀವಿ. ಯಾಕೆಂದ್ರೆ x ಇರುತ್ತೆ, y ಇರುತ್ತೆ. ಇದರಲ್ಲಿ a, b ಮತ್ತು c ಗಳು ವಾಸ್ತವ ಸಂಖ್ಯೆಗಳಾಗಿರಲಿ ಅಂತೇಳಿ ಕರೆಯಲ್ಪಡ್ತೀವಿ. ಈ ವಾಸ್ತವ ಸಂಖ್ಯೆಗಳನ್ನು ನಿಮಗೆ ಗೊತ್ತಿದೆ, ರಿಯಲ್ ನಂಬರ್ ಅಂತೇಳಿ ಕರಿತೀವಿ. ಈ ರಿಯಲ್ ನಂಬರ್ ಏನಾಗಿರುತ್ತೆ? ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ಗುಂಪನ್ನು ನಾವು ವಾಸ್ತವ ಸಂಖ್ಯೆ ಅಂತ ಹೇಳಿ ಕರಿತೀವಿ. ಸೊ ಎ ಮತ್ತು ಬಿ ಮತ್ತು ಸಿ ಬೆಲೆಗಳು ಯಾವುದಾದ್ರೂ ಸಂಖ್ಯೆ ಆಗಿರಬಹುದು, ಭಾಗಲಬ್ಧ ಸಂಖ್ಯೆ ಏನಾದ್ರೂ ಆಗಿರ್ಬೋದು, ಅಭಾಗಲಬ್ಧ ಸಂಖ್ಯೆ ಏನಾದ್ರೂ ಆಗಿರಬಹುದು. ಒಟ್ಟಾರೆ ಏನಾಗಿರ್ಬೇಕು? ವಾಸ್ತವ ಸಂಖ್ಯೆ ಆಗಿರಬೇಕು. ಸೊ ಹಾಗಾದ್ರೆ ಈ ಈಕ್ವೇಶನ್ ಅಲ್ಲಿ ಎ, ಬಿ ಮತ್ತು ಸಿ ಅಂದ್ರೆ ಏನು ಅಂತ ಅರ್ಥ ಆಗುತ್ತೆ ಅಲ್ವಾ? ಅದೇ ರೀತಿಯಾಗಿ ಎಕ್ಸ್ ಮತ್ತು ವೈ ಅಂತ ಇದೆ. ಇವನ್ ಏನಂತ ಕರಿತೀವಿ ನಾವು? ಚರಾಕ್ಷರ ಅಂತ ಹೇಳಿ ಕರಿತೀವಿ. ಏನಲ್ಲಿ ಚರಾಕ್ಷರ. ಹಾಗಾದ್ರೆ ಎ ಮತ್ತು ಬಿ ಈ 2 0 ಅಲ್ಲದಿರುವ ಯಾವುದೇ ಸಮೀಕರಣವನ್ನು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರೆಯಲ್ಪಡ್ತದೆ. ಇದರಲ್ಲಿ ಎ ಮತ್ತು ಬಿ ಬೆಲೆಗಳು ಏನಾಗಿರುತ್ತೆ? 0 ಆಗಿರೋದಿಲ್ಲ. ಯಾವುದಾದ್ರೂ ಒಂದು ವಾಸ್ತವ ಸಂಖ್ಯೆಯನ್ನು ಅದು ಒಂದರ ಪಟ್ಟಿರಲೇಬೇಕು. ಸೊ ಅಂತಹ ಸಮೀಕರಣಗಳನ್ನು ನಾವು 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ಕರೀತೀವಿ. ಹಾಗಾದ್ರೆ ಡೆಫಿನೇಷನ್ ಅರ್ಥ ಆಗಿದೆ ಅಲ್ವಾ? ಇಲ್ಲಿ ನಾನೇನು ಉದಾಹರಣೆ ಕೊಟ್ಟಿದ್ದೀನಲ್ಲ, ಇದೇ ತರ ಇನ್ನು ಬೇರೆ ಬೇರೆ ರೀತಿಯ x ಸಹಗುಣಕ y ನ ಸಹಗುಣಕ ಹೊಂದಿರುವಂತಹ 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳನ್ನ ಪಟ್ಟಿಯನ್ನು ನೀವು ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳೇ. ಅಲ್ಲಿಗೆ ಒಟ್ಟಾರೆ ರೇಖಾತ್ಮಕ ಸಮೀಕರಣ ಅಂದ್ರೇನು ಉದಾಹರಣೆ ನೋಡಿದ್ವಿ. ಹಾಗಾದ್ರೆ 2 ಚರಾಕ್ಷರ ಇರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ತಗೊಂಡಾಗ ಅದರ ಡೆಫಿನಿಷನ್ ಮತ್ತು ಉದಾಹರಣೆಯನ್ನು ಕೂಡ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಇಲ್ಲಿ ನಾವು ಮುಖ್ಯವಾಗಿ ಈ ಸಮೀಕರಣವನ್ನು ತೆಗೆದುಕೊಂಡಾಗ ಯಾವ ರೀತಿಯ ಪರಿಹಾರವನ್ನು ಹೇಗೆ ಕಂಡುಹಿಡಿಯಬಹುದು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸಮೀಕರಣದ 2 ಬದಿಗಳನ್ನು ಸರಿದೂಗಿಸಲು x ಗೆ ಒಂದು ಬೆಲೆ, y ಗೆ ಒಂದು ಬೆಲೆ ಎಂಬಂತೆ ಒಂದು ಜೊತೆ ಬೆಲೆಗಳನ್ನು ಸಮೀಕರಣದ ಪರಿಹಾರ ಎನ್ನುವರು ಅಂತ ಹೇಳಿ ಕರೀತೇವೆ. ಅಂದ್ರೆ ಇಲ್ಲಿ ಒಂದು ಸಮೀಕರಣವನ್ನ ಕೊಟ್ಟಾಗ ಆ ಸಮೀಕರಣದಲ್ಲಿ x ಗೆ ಒಂದು ಬೆಲೆ ಇರುತ್ತೆ, y ಗೆ ಒಂದು ಬೆಲೆ ಇರುತ್ತೆ ಅಲ್ವಾ? ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 2x + 3y = 5 ಅಂತ ಇದನ್ನ ತೆಗೆದುಕೊಳ್ಳೋಣ. ಇದರಲ್ಲಿ x ಇದೆ ಮತ್ತು y ಇದೆ. ಇವೆರಡಕ್ಕೂ ಏನಾಗಿರುತ್ತೆ ಅಂದ್ರೆ ಬೇರೆ ಬೇರೆ ಒಂದು ಬೆಲೆ ಅನ್ನೋದು ಒಂದೇ ಪಟ್ಟಿರುತ್ತೆ. ಮತ್ತೆ ಒಂದು ಜೊತೆ ಬೆಲೆಗಳನ್ನ ಆ ಸಮೀಕರಣ ಏನಾಗಿರುತ್ತೆ ಪರಿಹಾರವನ್ನು ಕೂಡ ಒಂದೇ ಪಟ್ಟಿರುತ್ತೆ. ವಿದ್ಯಾರ್ಥಿಗಳೇ, ಈ ಏನ್ ಸೆಂಟೆನ್ಸ್ ಇದೆಯಲ್ಲ ಇದರ ಒಟ್ಟಾರೆ ಸಾರಾಂಶ ಏನಪ್ಪಾ ಅಂದ್ರೆ x ಮತ್ತೆ y ಗಳು 2 ಬೆಲೆಗಳನ್ನ ಹೊಂದಿರುತ್ತೆ. ಒಂದು ಈಕ್ವೇಶನ್ ಕೊಟ್ಟಾಗ x ಒಂದು ಬೆಲೆ ಮತ್ತೆ y ಒಂದು ಬೆಲೆಯನ್ನ
ಹೊಂದಲ್ಪಟ್ಟಿರುತ್ತೆ ಅಂತ ಹೇಳಿ ಕರೀತೀವಿ ಅಲ್ವಾ. ಮೇಡಮ್ ನೆಕ್ಸ್ಟ್ ವಿದ್ಯಾರ್ಥಿಗಳೇ, ಅಲ್ಲಿ ನಮಗೆ ಒಂದು ಸಮೀಕರಣವನ್ನು ತೆಗೆದುಕೊಂಡಾಗ ಯಾವ ರೀತಿಯ ಪರಿಹಾರವನ್ನು ಹೊಂದಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಅಲ್ಲಿಗೆ ವಿದ್ಯಾರ್ಥಿಗಳ ಎಕ್ಸ್ ಮತ್ತೆ ವೈ ಬೆಲೆಗಳನ್ನ ಹೇಗೆ ನಾವು ಕಂಡುಹಿಡಿದಾಗ ಆ ಸಮೀಕರಣ ಪರಿಹಾರವನ್ನ ಹೆಂಗೆ ಹೊಂದಿದೆ ಅನ್ನೋದನ್ನ ತಿಳ್ಕೊಂಡ್ವಿ. ಹಾಗೆ ಈ ಸಮೀಕರಣದ ಪ್ರತಿಯೊಂದು ಪರಿಹಾರವು ಅದನ್ನು ಪ್ರತಿನಿಧಿಸುವ ಸರಳ ರೇಖೆಯ ಮೇಲಿನ ಒಂದು ಬಿಂದುವಾಗಿದೆ ಅಂತ ಹೇಳಿ ತೆಗೆದುಕೊಳ್ಳಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಇರುವಂತಹ ಸಮೀಕರಣ ಎಕ್ಸ್ ಮೈನಸ್ 2y ಮೈನಸ್ 3 = 0 ಅಂತ ಇದೆ. ಈ ಸಮೀಕರಣಕ್ಕೆ ನಾವು ಮೊದಲದಾಗಿ y ಅನ್ನು ತೆಗೆದುಕೊಂಡು y ಸಮೀಕರಣವನ್ನು ಕಂಡುಹಿಡಿದಾಗ x ಗೆ ಬೆಲೆಯನ್ನು ಕೊಟ್ಟಾಗ ನಮಗೆ y ವ್ಯಾಲ್ಯೂ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯ x ಮತ್ತು y ಬೆಲೆಗಳನ್ನ ಒಂದು ಪಟ್ಟಿಯನ್ನ ಮಾಡಿಬಿಟ್ಟು ಸೊ ಇದನ್ನು ಗ್ರಾಫಲ್ಲಿ ಅಥವಾ ನಕ್ಷೆಯಲ್ಲಿ ಡ್ರಾ ಮಾಡಿದಾಗ ಆ ಸಮೀಕರಣದ ಒಂದು ಸ್ಟ್ರೈಟ್ ಲೈನ್ ನಮಗೆ ದೊರೆಯುತ್ತೆ. ಹಾಗಾಗಿ ಯಾವುದೇ ಒಂದು ಇಕ್ವೇಶನ್ ತಗೊಂಡಾಗ ಅಥವಾ ಸಮೀಕರಣವನ್ನ ತೆಗೆದುಕೊಂಡಾಗ ಅದೇನಾಗಿರುತ್ತೆ, ಅದರದೇ ಆದಂತಹ ಒಂದು ಪರಿಹಾರವನ್ನ ಅದು ಪ್ರತಿನಿಧಿಸುತ್ತೆ. ಸೊ ಹಾಗೆ ಪ್ರತಿನಿಧಿಸಿದಾಗ ಆ ಸಮೀಕರಣದ ಅಲ್ಲಿ ತಗೊಂಡಾಗ ರೇಖೆ ಏನಾಗಿರುತ್ತೆ, ಒಂದು ಬಿಂದು ಆಗಿದೆ. ಯಾವುದ್ರ ಮೇಲೆ? ಸರಳ ರೇಖೆಯ ಮೇಲೆ ಒಂದು ಬಿಂದುವಾಗಿದೆ ಅಂತ ಹೇಳ್ಬಿಟ್ಟು ನಾವು ತಗೊಳ್ತೀವಿ ವಿದ್ಯಾರ್ಥಿಗಳೇ. ಸೊ ನಾವು ನೆಕ್ಸ್ಟ್ ಅಲ್ಲಿ ಗ್ರಾಫ್ ಅನ್ನ ಡ್ರಾ ಮಾಡಬೇಕಾದ್ರೆ ಈ ಅಂಶ ನಮಗೆ ಬೇಕಾಗುತ್ತೆ. ಸೊ ಹಾಗಾಗಿ ಈ ಪಾಯಿಂಟ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು. ಇದಾದ್ಮೇಲೆ ನೆಕ್ಸ್ಟ್ ಈ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದ್ರೆ ಏನು ಅಂತ ತೆಗೆದುಕೊಳ್ಳೋಣ. ಇದುವರೆಗೂ ನಾವು ರೇಖಾತ್ಮಕ ಸಮೀಕರಣ, ಎರಡು ಚರಾಕ್ಷರಗಳ ರೇಖಾತ್ಮಕ ಸಮೀಕರಣ ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗಾದ್ರೆ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿ ಅಂದ್ರೆ ಏನು ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಎರಡು ರೇಖಾತ್ಮಕ ಸಮೀಕರಣಗಳು x ಮತ್ತು y ಗಳೆಂಬ ಚರಾಕ್ಷರಗಳನ್ನು ಮಾತ್ರ ಹೊಂದಿವೆ. ಯಾವುದೇ ಒಂದು ಸಮೀಕರಣವನ್ನು ತಗೊಂಡಾಗ ಅಲ್ಲಿ ಎರಡೆರಡು ಚರಾಕ್ಷರಗಳಿರುತ್ತೆ, ಒಂದು x ಇನ್ನೊಂದು y ಅಂತ ಇರುತ್ತೆ. ಸೊ ಇಂತಹ ಸಮೀಕರಣಗಳನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ಇಂತಹ ಸಮೀಕರಣದಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳುವಂತಹ ಅಂಶಗಳು ಯಾವ್ದಾದ್ರು ಅಂದ್ರೆ x ಮತ್ತು y ಎಂಬ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಒಂದು ಜೋಡಿಯ ಸಾಮಾನ್ಯ ರೂಪ. ಇದನ್ನು ನಿಮಗೆ 1 ಮಾರ್ಕ್ಸ್ ಅಲ್ಲಿ ಕೇಳಬಹುದು. ಏನಂತ? ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪ ಯಾವುದು ಅಂತ ಹೇಳಿ. ಸೊ ಅವಾಗ ಏನ್ ಬರೀಬೇಕಾಗುತ್ತೆ ನೀವು? a1x plus b1x plus c1 is equal to 0 ಅಂತ ಹೇಳಿ ತಗೊಳ್ಳಿ. ಅದೇ ರೀತಿಯಾಗಿ a2x plus b2x plus c2 is equal to 0. ಈ ರೀತಿಯಲ್ಲಿ ನಮಗೆ ಆ ಸಮೀಕರಣಗಳು ಕಂಡು ಬಂದರೆ ಅವುಗಳನ್ನು ನಾವು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಅಂದ್ರೆ ಆ ಸಮೀಕರಣಗಳೇನಾಗಿರುತ್ತೆ, ಒಂದೇ ಚರಾಕ್ಷರನ ಹೊಂದಿರುತ್ತೆ x x ಅಂತ ಹೇಳ್ಬಿಟ್ಟು. ಆದರೆ ಅಲ್ಲಿ ಬರುವಂತಹ ವಾಸ್ತವ ಸಂಖ್ಯೆಗಳು a1 b1 c1 a2 b2 c2ಗಳು ಏನಾಗಿರುತ್ತೆ, ಬೇರೆ ಬೇರೆ ರೀತಿಯ ವಾಸ್ತವ ಸಂಖ್ಯೆಗಳನ್ನ ಹೊಂದಲ್ಪಟ್ಟಿರುತ್ತೆ. ಅಂದ್ರೆ ಒಟ್ಟಾರೆ ಏನ್ ಹೇಳ್ತೀವಿ ಅಂದ್ರೆ ನಾವು ಎರಡು ನಮಗೆ ಚರಾಕ್ಷರಗಳನ್ನ ಹೊಂದಿರುವಂತಹ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಇಲ್ಲಿ ನಮಗೆ ಸಿಗುತ್ತೆ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಹಾಗಾದ್ರೆ ನಾವು ಉದಾಹರಣೆಯನ್ನ ನೋಡೋಣ. ಈ ಕೊಟ್ಟಿರುವಂತಹ ಉದಾಹರಣೆಗಳು ಈ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆ ಆಗಿದೆಯೋ ಇಲ್ಲೋ ಅನ್ನೋದನ್ನ ಪರೀಕ್ಷಿಸೋಣ. ಸೊ ಉದಾಹರಣೆ 1 ಅಂತ ತೆಗೆದುಕೊಂಡಾಗ 2x plus 3y minus 7 is equal to 0. ಸೊ ಇದು ಯಾವ ರೂಪದಲ್ಲಿದೆ? a1x plus b1x plus c1 is equal to 0 ರೂಪದಲ್ಲಿದೆ. ಹಾಗೆಯೇ 9x minus 2y plus 8 is equal to 0 ಇದೆ. ಇದು ಯಾವ ರೂಪದಲ್ಲಿದೆ? a2x plus b2x plus c2 is equal to 0 ರೂಪದಲ್ಲಿ ಇದೆ. ಹಾಗಾದ್ರೆ ಈ ಸಮೀಕರಣಗಳನ್ನ ಈ ನಮ್ಮ ಸಾಮಾನ್ಯ ರೂಪಕ್ಕೆ ಹೋಲಿಸಿದಾಗ ಸೊ ಇದು ಹೋಲಿಕೆಯನ್ನ ಹೊಂದಿದೆ. ಹಾಗಾದ್ರೆ ಇದೇನಿದು ಎರಡು ಚರಾಕ್ಷರವಿರುವ ರೇಖಾತ್ಮಕ ಸಮೀಕರಣಕ್ಕೆ ಉದಾಹರಣೆಯನ್ನಾಗಿ ನಾವು ತೆಗೆದುಕೊಳ್ತೇವೆ. ಸೊ ಇಲ್ಲಿ a1 ಅಂದ್ರೆ 2, b1 ಅಂದ್ರೆ 3, c1 ಅಂದ್ರೆ -7 ಅಂತ ತಗೊಳ್ತೀವಿ. ಹಾಗೇನೆ a2 ಅಂದ್ರೆ 9, b2 ಅಂದ್ರೆ -2, ಹಾಗೇನೆ c2 ಅಂದ್ರೆ +8 ಅಂತ ತಗೊಳ್ತೀವಿ. ಸೊ ಹಾಗಾದ್ರೆ ಈ ಉದಾಹರಣೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳು. ಅದೇ ರೀತಿಯಾಗಿ ಈ
y ನ LHS ಸೈಡ್ ತಗೊಂಡು ಬಂದಾಗ ಪ್ಲಸ್ ಇರೋದೇನಾಗುತ್ತೆ ಮೈನಸ್ ಆಗುತ್ತೆ. ಆದರೆ ಕಾನ್ಸ್ಟೆಂಟ್ ಏನಿದೆಯಲ್ಲ C1 ಅನ್ನೋದು ಅಥವಾ C2 ಆಗಿರಬಹುದು ಅದೇನಾಗುತ್ತೆ 0 ಆಗಿರುತ್ತೆ. ನಂತರ -7x + 2y + 3 = 0. ಸೊ ಇದೆರಡನ್ನು ಸೇರಿ ನಾವು ಒಂದು ಪೇರನ್ನಾಗಿ ತಗೊಂಡಿದ್ದೀವಿ. ಹಾಗಾಗಿ ಇದು ಕೂಡ ಏನಾಗಿದೆ ನಮ್ಮ ಸಮೀಕರಣದ ಒಂದು ಜೋಡಿಗೆ ಉದಾಹರಣೆಯನ್ನಾಗಿದೆ ಅಂತ ಹೇಳಿ ಕರೆಯಲ್ಪಡುತ್ತೆ. ಹಾಗೆಯೇ ನೆಕ್ಸ್ಟ್ ಮೂರನೇ ಉದಾಹರಣೆಯನ್ನು ತೆಗೆದುಕೊಂಡ್ರೆ x + y = 7, ನಂತರ 17 = y. ಇದು ಕೂಡ ಏನಾಗಿದೆ ಅಲ್ಲಿ ನಮಗೆ ರೇಖಾತ್ಮಕ ಸಮೀಕರಣ ಉದಾಹರಣೆ ಆಗಿದೆ. ಯಾಕೆಂದ್ರೆ y = 7 ಅಂತ ಬರುತ್ತೆ, 17 ಅಂತ ಆಗುತ್ತೆ. ಸೊ ಈ ಬೆಲೆಯಿಂದ ಹಾಕಿದ್ರೆ x ಬೆಲೆ ನಮಗೆ ದೊರೆಯುತ್ತೆ. ಅಲ್ಲಿಗೆ ಎರಡು ಚರಾಕ್ಷರದ ಪರಿಹಾರ ನಮಗೆ ಆಟೋಮೆಟಿಕ್ ಆಗಿ ಈಸಿಯಾಗಿ ದೊರೀತಾ ಹೋಗುತ್ತೆ. ಹಾಗೇನೆ ಇಲ್ಲಿ ನಾವು ಎರಡನೇ ಸಮೀಕರಣವನ್ನು ತಗೊಂಡಾಗ x ಬೆಲೆ ಏನಾಗಿದೆ ಅಂತ ಅರ್ಥ 0 ಆಗಿದೆ ಅಂತ ಹೇಳಿ ನಾವು ಕರೆಯಲ್ಪಡ್ತೇವೆ. ಹಾಗಾದ್ರೆ ಈ ಎಲ್ಲ ಉದಾಹರಣೆಗಳು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೀನಿ. ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ವಿದ್ಯಾರ್ಥಿಗಳೇ ಈ ಏನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಕ್ಕೆ ನಾವು ಜೋಡಿಯನ್ನು ತೆಗೆದುಕೊಂಡಾಗ ಹಲವಾರು ಉದಾಹರಣೆಗಳನ್ನ ಕೊಡಲ್ಪಟ್ಟಿದ್ದಾರೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋದನ್ನೇ ನೀವೇನ್ ಮಾಡಿ ಚೂಸ್ ಮಾಡಿಬಿಟ್ಟು ಹೆಡ್ಡಿಂಗ್ ಅನ್ನ ಹಾಕಿಬಿಟ್ಟು ಈ ರೀತಿಯಾಗಿ 1 by 1 ಒಂದೊಂದು ಪೇರ್ ಇರುವಂತಹ ಜೋಡಿಗಳನ್ನ ಸಮೀಕರಣಗಳನ್ನ ನೀವು ಬರೆದಿಟ್ಕೊಳ್ಳಿ. ಸೊ ನೆಕ್ಸ್ಟ್ ನಾವು ಲೆಕ್ಕ ಮಾಡಬೇಕಾದ್ರೆ ಅವುಗಳಲ್ಲಿ ನಾವು ಯಾವ್ದಾದ್ರು ಒಂದು ತೆಗೆದುಕೊಂಡು ಗ್ರಾಫ್ ಅನ್ನು ಕೂಡ ಡ್ರಾ ಮಾಡಿ. ವಿದ್ಯಾರ್ಥಿಗಳೇ ಇದುವರೆಗೂ ನಾವು ರೇಖಾತ್ಮಕ ಸಮೀಕರಣ ಅಂದ್ರೇನು, ಹಾಗೆಯೇ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣದ ಜೋಡಿ ಅಂದ್ರೇನು, ಹಾಗೆಯೇ ಈ ಸಮೀಕರಣದ ಸಾಮಾನ್ಯ ರೂಪ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ವಿ. ಅಂದರೆ a1x + b1y + c = 0, ಹಾಗೆಯೇ a2x + b2x + c2 = 0 ಅಂತೇಳಿ ಸಾಮಾನ್ಯ ರೂಪವನ್ನು ತೆಗೆದುಕೊಂಡ್ವಿ. ಹಾಗಾದರೆ ಆ ರೀತಿಯ ಸಮೀಕರಣಗಳನ್ನು ತೆಗೆದುಕೊಂಡಾಗ ನಾವು ಹೇಗೆ ಗ್ರಾಫಲ್ಲಿ ಡ್ರಾ ಮಾಡುವುದು ಅನ್ನೋದನ್ನ ಅಭ್ಯಾಸದ ಲೆಕ್ಕದಲ್ಲಿ ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಉದಾಹರಣೆ ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ಆ ಉದಾಹರಣೆ ಲೆಕ್ಕವನ್ನು ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಕ್ವಶನ್ ವಿತ್ ಆನ್ಸರ್ಸ್ ಇದೆ. ಸೊ ಹಾಗಾಗಿ ಅದನ್ನೇ ನಾನಿಲ್ಲಿ ಡಿಸ್ಕಸ್ ಮಾಡ್ತಾ ಹೋಗಲ್ಲ. ನಾವು ದೆನ್ ಮೂವ್ ಆನ್ ಟು ಎಕ್ಸಸೈಸ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಸೊ ಅಲ್ಲಿ ಆ ಏನು ಎಕ್ಸಸೈಸ್ ಪ್ರಾಬ್ಲಮ್ಸ್ ಇದೆಯಲ್ಲ ಅದರಲ್ಲಿ ನಾನು ಒಂದು ಲೆಕ್ಕವನ್ನು ನಾನು ನಿಮಗೆ ಮಾಡಿ ತೋರಿಸ್ತೇನೆ. ಅದೇ ರೀತಿ ಇನ್ನು 2 ಲೆಕ್ಕಗಳಿದೆ, ಅದನ್ನು ನೀವು ಹೋಮ್ವರ್ಕಲ್ಲಿ ಮಾಡಬೇಕಾಗತ್ತೆ. ಸೊ ಈಗ ಮೊದಲನೇದಾಗಿ ನಾವು ಅಭ್ಯಾಸ 3.1 ಅನ್ನು ತೆಗೆದುಕೊಂಡಾಗ ಮೊದಲ ಪ್ರಶ್ನೆ ಏನು ಹೇಳುತ್ತೆ ಅಂದರೆ, ಅಫ್ತಾಬ್ ತಮ್ಮ ಮಗಳಲ್ಲಿ ಹೇಳುತ್ತಾರೆ, 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿನಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು. ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು ಪಟ್ಟು ಹೆಚ್ಚಾಗುತ್ತದೆ. ಈ ಸಂದರ್ಭವನ್ನು ಬೀಜಗಣಿತೀಯವಾಗಿ ಹಾಗೂ ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ ಅಂತ ಹೇಳಿ ಕೊಡಲ್ಪಟ್ಟಿದೆ ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರುವಂತಹ ವರ್ಕಿಂಗ್ ಲೆಕ್ಕವನ್ನು ನಾವು ಮೊದಲಾಗಿ ಬೀಜಗಣಿತೀಯವಾಗಿ ತೆಗೆದುಕೊಳ್ಬೇಕು. ಅಂದ್ರೆ ಸಮೀಕರಣವನ್ನು ರಚನೆ ಮಾಡ್ಕೋಬೇಕು. ಆ ಸಮೀಕರಣವನ್ನು ತೆಗೆದುಕೊಂಡ ನಂತರ ಏನ್ ಮಾಡಬೇಕು, ರೇಖಾಗಣಿತೀಯವಾಗಿ ಪ್ರತಿನಿಧಿಸಿ ಅಂದ್ರೆ ಗ್ರಾಫ್ ಅಲ್ಲಿ ಅದನ್ನ ನಾವು ಡ್ರಾ ಮಾಡಬೇಕು ಅಂತ ಹೇಳಿ ಅರ್ಥ. ಸೊ ಹಾಗಾದ್ರೆ ಈಗ ನಮಗೆ ಕೊಡುವಂತಹ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. ಈ ಪ್ರಶ್ನೆಯಲ್ಲಿ ಅಡಗಿರುವಂತಹ ಈಕ್ವೇಷನ್ಸ್ ಏನಿದೆ ಅಥವಾ ಸಮೀಕರಣ ಏನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಇಲ್ಲಿ ಅಫ್ತಾಬ್ನ ಈಗಿನ ವಯಸ್ಸು ಎಷ್ಟು ಅಂತ ನಮಗೆ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯಬೇಕು ನಾವು. ಸೊ ಹಾಗಾಗಿ ಅದು x ವರ್ಷಗಳು ಅಂತ ಹೇಳಿ ತೆಗೆದುಕೊಳ್ಳೋಣ. ಹಾಗೇನೆ ಮಗಳ ಈಗಿನ ವಯಸ್ಸು, ಯಾರು ಅಫ್ತಾಬ್ನ ಮಗಳ ವಯಸ್ಸು ಅದು ಕೂಡ ಗೊತ್ತಿಲ್ಲ, ಅದು ಕಂಡುಹಿಡಿಯಬೇಕು. ಹಾಗಾಗಿ y ಆಗಿರಲಿ ಅಂತ ಹೇಳಿ ತೆಗೆದುಕೊಳ್ಳೋಣ. ಇದೆರಡನ್ನು ನಾವು x ಮತ್ತು y ಅಂತ ಹೇಳಿ ತೆಗೆದುಕೊಂಡಾಗ ಇಲ್ಲಿ ಇನ್ನೊಂದು ಇಂಟು ಕೊಟ್ಟಿರೋ ವಿದ್ಯಾರ್ಥಿಗಳೇ, ಏನಂತ 7 ವರ್ಷಗಳ ಹಿಂದೆ ಆಗಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 7 ಪಟ್ಟು ಹೆಚ್ಚಾಗಿತ್ತು ಅಂತ ಇದೆ. ಹಾಗಾದ್ರೆ 7 ವರ್ಷಗಳ ಹಿಂದೆ ಅಫ್ತಾಬ್ನ ವಯಸ್ಸು ಎಷ್ಟಿತ್ತು ಅನ್ನುವಂಥದ್ದು. ಅವನ ಈಗಿನ ವಯಸ್ಸು x ಇದೆ, ಹಿಂದೆ ಅಂದ್ರೆ ಏನು ಅಂದ್ರೆ ಆಗೋಗಿರುವಂಥದ್ದು ಹೌದಾನೆ. ಸೊ ಅದನ್ನ ನಾವು ಮೈನಸ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಹಾಗಾಗಿ x - 7 ವರ್ಷಗಳು ಅಂತ ಹೇಳಿ ತೆಗೆದುಕೊಳ್ತೇವೆ. 7 ವರ್ಷಗಳ ಹಿಂದೆ ಮಗಳ ವಯಸ್ಸು y ಅಂತ ತಗೊಂಡಿದ್ದೇವೆ. 7 ವರ್ಷ ಹಿಂದೆ ಅಂದಾಗ ಏನಾಗುತ್ತೆ, x - 7 ವರ್ಷಗಳು ಅಂತ ಹೇಳಿ ಕರಿತಿದ್ದಾರೆ. ಸೊ ಏನು ನಾವು ಕೊಟ್ಟಿರುವಂತಹ ಪ್ರಶ್ನೆಯನ್ನ ಅದರಲ್ಲಿರುವಂತಹ ಅಂಶಗಳನ್ನ ಬರ್ಕೊಂಡಿದ್ದು ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇವೆ. ಸೊ ಈಸಿಯಾಗಿರುವಂತಹ ಪ್ರಶ್ನೆ ಆಗಿದೆ. ಈಗ ಇಲ್ಲಿ ಇದನ್ನ ನಾವು ಏನ್ ಮಾಡಬೇಕು ಅಂದ್ರೆ ಬೀಜಗಣಿತೀಯವಾಗಿ ಬರೀಬೇಕು, ಅಂದ್ರೆ ಇಕ್ವೇಷನ್ ಆಗಿ ಬರೀಬೇಕಾಗುತ್ತೆ. ಸೊ ಅಲ್ಲಿ ಏನ್ ಹೇಳುತ್ತೆ ಅಂದ್ರೆ ಮೊದಲಾಗಿ x - 7 = 7 × y - 7 ಅಂತ
ಪದೋಕ್ತಿಯನ್ನು ಹೊಂದಿರುವಂತಹ ಒಂದು ಸಮೀಕರಣ ಬಂದಿದೆ ಅಲ್ವಾ. ಈಗ ಇದನ್ನ ಸರಳ ರೂಪಕ್ಕೆ ತೆಗೆದುಕೊಳ್ಳೋಣ. ಅಲ್ಲಿಗೆ ಗುಣಿಸ್ತಾ ಹೋದಾಗ x - 7 7 × y 7y ಆಗುತ್ತೆ. 7 ಒಳ್ಳೆ 49. ಸೊ ಇದನ್ನ ನಮಗೆ ಹೇಗೆ ಬೇಕೋ ಹಾಗೆ ತಕ್ಕಂತೆ ನಾವೇನು ಮಾಡ್ಕೋಬಹುದು, ಟ್ರಾನ್ಸ್ಲೇಟ್ ಅಂದರೆ ಸ್ಥಳಾಂತರಿಸ್ಕೋಬಹುದು. ಸೊ ಅಲ್ಲಿಗೆ ಏನಾಯಿತು, x - 7y ಇದನ್ನ ಯಾಕೆ ತಗೊಂಡಿದ್ದೀವಿ, ಚರಾಕ್ಷರಗಳನ್ನ ಒಂದು ಕಡೆ ಬರ್ಕೊಂಡಿದ್ದೀವಿ, ಸ್ಥಿರಾಂಕಗಳನ್ನು ಒಂದು ಕಡೆ ತಗೊಂಡಿದ್ದೀವಿ. ಸೊ ಇದನ್ನ ನೀವು 8, 9ರಲ್ಲಿ ಅಭ್ಯಾಸ ಮಾಡಿಲ್ಲ. ಸೊ ಅಷ್ಟೇ ಎಕ್ಸ್ಪ್ಲನೇಷನ್ ಕೂಡ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಹಾಗಾಗಿ x - 7y -49 + 7 ಅಂತ ಇದೆ. ಸೊ 49ರಲ್ಲಿ 7 ಅಂದರೆ 42 ಆಗುತ್ತೆ, ಮೈನಸ್ಗೆ ಮೈನಸ್. ಸೊ ಅಲ್ಲಿ ನಮಗೆ ಫಸ್ಟ್ ಇಕ್ವೇಶನ್ ಬರುವುದು x - 7y -42 ಅಂತ ಹೇಳಿ ವಿದ್ಯಾರ್ಥಿಗಳ. ಸೊ ಇದು ಅರ್ಥ ಆಗಿದೆಲ್ಲ ಈ ಇಕ್ವೇಶನ್ ಹೇಗೆ ಅಂತ ಹೇಳ್ಬಿಟ್ಟು, ಈ ಇಕ್ವೇಶನ್ಗೆ ನಾವು XY ಪಟ್ಟಿಯನ್ನು ತಯಾರಿಸಬೇಕಾಗುತ್ತೆ. ಆ XY ಪಟ್ಟಿ ಆಮೇಲೆ ಹೋಗೋಣ. ಈಗ ಇನ್ನೊಂದು ಹಿಂಟನ್ನು ಕೊಟ್ಟಿದ್ದಾರೆ, ಇನ್ನೊಂದು ಇಕ್ವೇಶನ್ನ ಕಂಡುಹಿಡ್ಕೊಳ್ಳೋಣ. ಸೊ ಇನ್ನೊಂದು ಇಕ್ವೇಶನ್ ಕಂಡುಹಿಡಿಯಕ್ಕೆ ಏನು ಹೇಳಿದ್ದಾರೆ ಅಂದರೆ, ಇನ್ನು 3 ವರ್ಷಗಳ ಬಳಿಕ ಕೂಡ ಅವತ್ತಿನ ನಿನ್ನ ವಯಸ್ಸಿಗಿಂತ ನನ್ನ ವಯಸ್ಸು 3 ಪಟ್ಟು ಹೆಚ್ಚಾಗುತ್ತದೆ ಅಂತಿದೆ. ಸೊ ಏನಾಗುತ್ತೆ, ವಯಸ್ಸು ಆಡ್ ಆಗ್ತಾ ಹೋಗ್ತದೆ. ಅಂದ್ರೆ ಅಲ್ಲಿ ಮೊತ್ತ ಅಂತ ಹೇಳಿ ಕರಿತೀವಿ ನಾವು, ಕೂಡೋದು ಅಂತ ಹೇಳಿ ಕರೆಯಲ್ಪಡ್ತೀವಿ. ಹಾಗಾಗಿ ಈ ಹಿಂಟಿನ ಪ್ರಕಾರ ಏನ್ ಬರ್ಕೊಳ್ತೀವಿ ಅಂದ್ರೆ, 3 ವರ್ಷಗಳ ನಂತರ ಅಫ್ತಬ್ನ ವಯಸ್ಸು ಇಲ್ಲಿ x ಇತ್ತು, 3 ವರ್ಷ ಅಂತ ಆದ್ಮೇಲೆ ಸೊ x + 3 ಅಂತ ಆಗುತ್ತೆ. ಯಾಕೆಂದ್ರೆ ಹೆಚ್ಚಾಗುತ್ತದೆ ಅಂತ ಹೇಳಿ ಕೊಟ್ಟಿದ್ದಾರೆ. ಹಾಗಾಗಿ ಏನ್ ಮಾಡ್ಬೇಕು, ಪ್ಲಸ್ ಅಂತ ಹೇಳಿ ತೆಗೆದುಕೊಳ್ಬೇಕು. ಅದೇ ರೀತಿಯಾಗಿ 3 ವರ್ಷಗಳ ನಂತರ ಮಗಳ ವಯಸ್ಸು ಏನಾಗಿರುತ್ತೆ, y + 3 ಅಂತ ಹೇಳಿ ಆಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎರಡು ನಿಮಗೆ ಹೇಳಿಕೆಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಸೊ ಇವೆರಡನ್ನು ತೆಗೆದುಕೊಂಡು ನಾವೇನು ಮಾಡಬೇಕು ಅಂದರೆ ಈಕ್ವೇಷನ್ಸ್ ಬರೀಬೇಕು, ಅಂದರೆ ಬೀಜಗಣಿತೀಯವಾಗಿ ಬರೀಬೇಕು. ಸೊ ಅಲ್ಲಿಗೆ x + 3 = ಮಗಳ ವಯಸ್ಸಿಗಿಂತ 3 ಪಟ್ಟು ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಏನಾಯ್ತು, 3 × y + 3 ಆಯಿತು. ಇಲ್ಲಿ 7 ಪಟ್ಟು, ಇಲ್ಲಿ 3 ಪಟ್ಟು ಅಂತ ಹೇಳ್ಬಿಟ್ಟು. ಸೊ ಇದನ್ನ ಈ ಸಮೀಕರಣವನ್ನು ನಾವು ಸರಳ ರೂಪಕ್ಕೆ ತಂದಾಗ x + 3 × y 3y ಆಗುತ್ತೆ, 3 × 9. ಸೊ ಈ 3y LHS ಸೈಡ್ ತಗೊಂಡ್ಬಿಡಿ, ಅಂದ್ರೆ ಚರಾಕ್ಷರಗಳನ್ನ ಒಂದು ಕಡೆ ತಗೊಳ್ಳಿ. ಅಲ್ಲಿಗೆ ಏನಾಗುತ್ತೆ, ವೆರಿ ಗುಡ್, ಏನಾಗುತ್ತೆ, ಅಲ್ಲಿ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಅಲ್ಲಿಗೆ ಏನಾಯ್ತು, x - 3y ಆಯಿತು. ಸೊ ಈ +3 ಈ ಕಡೆ ತಗೊಂಡ್ಬಂದ್ರೆ ಮೈನಸ್ ಆಗುತ್ತಲ್ವಾ. ಅಂದ್ರೆ ಅಲ್ಲಿ 9ರಲ್ಲಿ 3 ಕಳಿಬೇಕು. ಸೊ ಕಳೆದಾಗ ಏನು ಬಂತು, 6 ಅಂತ ಹೇಳಿ ಕರಿತೀವಿ ಅಂತ ಹೇಳಿ. ಸೊ ಟೋಟಲ್ ನಮಗೆ ಬರುವಂತಹ ಸಮೀಕರಣ x - 3y = 6. ಸೊ ಇದನ್ನ ಸಮೀಕರಣ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಸೊ ಸಮೀಕರಣ 1 ಮತ್ತು 2 ಅಬ್ಸರ್ವ್ ಮಾಡಿ. ಈ ಎರಡು ಸಮೀಕರಣಗಳು ಏನಾಗಿದೆ ವಿದ್ಯಾರ್ಥಿಗಳೇ ಅಂದರೆ, x ಮತ್ತು y ಒಳಗೊಂಡಿರುವಂತಹ 2 ಚರಾಕ್ಷರದಿಂದ ಮಾರ್ಪಟ್ಟಿರುವಂತಹ ಸಮೀಕರಣವಾಗಿದೆ ಅಲ್ವಾ. ಸೊ ಇಂತಹ ಸಮೀಕರಣವನ್ನು ಏನು ಮಾಡಬೇಕು ಅಂದರೆ, ನಾವು ಮೊದಲನೇದಾಗಿ ಬೀಜಗಣಿತವಾಗಿ ಬರ್ಕೊಂಡ್ವಿ, ಇದರ ರೇಖಾಗಣಿತವಾಗಿ ಪ್ರತಿನಿಧಿಸಬೇಕು. ಅಂದರೆ ಇದರ ಅರ್ಥ ಏನಂದರೆ, ನಕ್ಷಾ ವಿಧಾನ ಅಥವಾ ಗ್ರಾಫಿಕಲ್ಲಿ ನಾವು ಇದನ್ನ ಪ್ರೆಸೆಂಟೇಷನ್ ಮಾಡಬೇಕು ಅಂತ ಹೇಳಿ. ಸೊ ಈಗ 2 ಇಕ್ವೇಷನ್ಸ್ ಇದೆ ವಿದ್ಯಾರ್ಥಿಗಳಲ್ಲಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಆಮೇಲೆ ಹತ್ರ ಡಿಸ್ಕಸ್ ಮಾಡ್ತಾ ಹೋಗ್ಬೋದು. ಯಾಕೆಂದರೆ ಇದು ತುಂಬ ಇಂಪಾರ್ಟೆಂಟು. ಈ ಥರ ಲೆಕ್ಕಗಳನ್ನು ನಿಮಗೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಲ್ಲಿ ನಿಮಗೆ ಬರೀ 2 ಇಕ್ವೇಷನ್ ಕೊಟ್ಬಿಟ್ಟು ನಕ್ಷಾ ವಿಧಾನದಿಂದ ರಚಿಸಿ ಅಂತ ಕೇಳಬಹುದು. ಇಲ್ಲ ಅಂದರೆ ಈ ಥರ ಒಂದು ಪ್ರಶ್ನೆಯನ್ನು ಕೊಟ್ಬಿಟ್ಟು ವರ್ಕಿಂಗ್ ಅನ್ನು ಬರ್ಕೊಂಡು ನಕ್ಷಾ ವಿಧಾನದಿಂದ ರಚಿಸಿ ಅಂತ ಕೂಡ ಕೇಳೋ ಚಾನ್ಸಸ್ ಇದೆ. ಬಟ್ ಆಲ್ಮೋಸ್ಟ್ ನಿಮಗೆ ಕೊಡೋದು 2 ಇಕ್ವೇಷನ್ ಕೊಡ್ತಾರೆ, ಅದು 4 ಮಾರ್ಕ್ಸಿಗೆ. ಸೊ ಗ್ರಾಫಿಕಲಿ ರೆಪ್ರೆಸೆಂಟೇಷನ್ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ನಿಮ್ಗೆ ಏನೇ ಡೌಟ್ ಇದ್ರೂ ಆಮೇಲೆ ಕ್ಲಾರಿಫೈ ಮಾಡ್ಕೊಳ್ಳಿ, ಗೊತ್ತಾಗಲಿಲ್ಲ ಅಂತ. ಸೊ ಈಗ 2 ಇಕ್ವೇಷನ್ ಸಿಕ್ಕಿದೆ ನಮಗೆ. ಈಗ ಇಲ್ಲಿ ಈ 2 ಇಕ್ವೇಷನ್ಸ್ನ ಗ್ರಾಫಿಕಲಿ ನಾವು ಪ್ರೆಸೆಂಟೇಷನ್ ಮಾಡ್ತಾ ಹೋಗೋಣ. ಅದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲ ಇಕ್ವೇಷನ್ಸ್ಗೆ ನಾವು ಒಂದು XY ಪಟ್ಟಿಯನ್ನು ತಯಾರಿಸ್ಕೋಬೇಕು. ಅದೇ ರೀತಿಯಾಗಿ 2ನೇ ಇಕ್ವೇಷನ್ಗೆ XY ಪಟ್ಟಿಯನ್ನು ತಯಾರಿಸ್ಕೋಬೇಕು. ಸೊ ಇಲ್ಲಿ ಮೊದಲ ಇಕ್ವೇಷನ್ಸ್ ಅನ್ನು ತೆಗೆದುಕೊಂಡಾಗ ಸ್ವಲ್ಪ ಅಬ್ಸರ್ವ್ ಮಾಡಿ, x - 7y = -42 ಅಂತ ಇದೆ. ಇಲ್ಲಿ XY ಪಟ್ಟಿಯನ್ನು ತಯಾರಿಸಬೇಕು ಅಂತಂದ್ರೆ ಒಂದು ಹಿಂಟನ್ನು ನೆನಪಿಟ್ಕೊಳ್ಳಿ. ನೀವು x ಗೆ 0 ಹಾಕಿ, ಓಕೆ. ನೆಕ್ಸ್ಟ್ ಇದರ ಆಪೋಸಿಟ್ ಆಗಿ y ಅಲ್ಲಿ 0 ಹಾಕಿ, ಬರ್ತಿಲ್ಲ 0 0. ಇದನ್ನ ಫಸ್ಟ್ ಬರ್ಕೊಂಡ್ಬಿಟ್ಟು ಇಲ್ಲಿ x 0 ಆಗ್ದಾಗ y ಏನು ಬರುತ್ತೆ, ಆಮೇಲೆ y ಗೆ 0 ಆದಾಗ x ಬೆಲೆ ಏನು ಬರುತ್ತೆ ಅನ್ನೋದನ್ನ ನಾವೇನು ಮಾಡಬೇಕು, ಈ ಇಕ್ವೇಷನ್ಸ್ ಅಲ್ಲಿ ಅನ್ವಯ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು ಅಷ್ಟೇ ವಿದ್ಯಾರ್ಥಿಗಳು. ಹಾಗಾಗಿ ಈ ಸ್ಟೆಪ್ಸನ್ನು ನಾವು ಈಸಿಯಾಗಿ ನೆನಪಿಟ್ಕೊಳ್ಬೋದು. ಸೊ ಈ ರೀತಿ ಮೆಥಡನ್ನು ನೀವು ಪ್ರತಿಯೊಂದು ಗ್ರಾಫಿಕಲ್ ಏನು ರೆಪ್ರೆಸೆಂಟೇಷನ್ ಮಾಡುವಂಥ ಇಕ್ವೇಷನ್ಸ್ ಇದ್ದಾವೆ ಅವೆಲ್ಲವನ್ನು ನೀವು ಇದೇ ಮೆಥಡಲ್ಲಿ ಮಾಡಿದರೆ ತುಂಬ ಈಸಿಯಾಗಿ
ಆನ್ಸರ್ಸು ಸಿಗ್ತಾ ಹೋಗುತ್ತೆ. ಸೊ ಇಲ್ಲಿ ಎಕ್ಸ್ಗೆ 0 ಹಾಕಿದ್ರೆ ಉಳಿಯೋದು -7y ಇಸ್ ಈಕ್ವಲ್ ಟು -42 ಅಂತ ಉಳಿಯುತ್ತೆ. ಸೊ ಮೈನಸ್ ಮೈನಸ್ ಕ್ಯಾನ್ಸಲ್ ಇದು, ಅಲ್ಲಿಗೆ y ಇಸ್ ಈಕ್ವಲ್ ಟು 7 6 42. ಹಾಗಾದ್ರೆ y ಬೆಲೆ ಬಂದು 6 ಅಂತ ಹೇಳಿ ಬರ್ಕೊಂಡೆ. ಅಲ್ಲಿ ಒಂದು ಟರ್ಮ್ ಮುಗೀತು. ಅದೇ ರೀತಿಯಾಗಿ y ಗೆ 0 ಅನ್ನು ಹಾಕಿ. ಸೊ 0 ಇಂದ ಯಾವುದೇ ಪದವನ್ನು ಗುಣಿಸಿದ್ರೆ ಏನು ಬರುತ್ತೆ, 0ನೇ ಬರುತ್ತೆ ತಾನೆ. ಸೊ ಅಲ್ಲಿಗೆ ಇಷ್ಟು ಟರ್ಮ್ 0 ಆಯಿತು. ಅಲ್ಲಿಗೆ ಏನು ಉಳಿತು, x ಮಾತ್ರ ಉಳಿತು ಎಲ್ಲ ಸೈಡ್. ಸೊ x ಇಸ್ ಈಕ್ವಲ್ ಏನಾಗುತ್ತೆ -42 ಅಂತ ಬರುತ್ತೆ. ಸೊ ಆ -42 ಅನ್ನು ಇಲ್ಲಿ ಬರೀರಿ ವಿದ್ಯಾರ್ಥಿಗಳು. ಅರ್ಥ ಆಗಿದೆಯಲ್ಲ ಇದು? ಸೊ ತುಂಬಾ ಈಸಿ ಇರುವಂಥದ್ದು. ಹಾಗಾದ್ರೆ ನೆಕ್ಸ್ಟ್ ಎರಡನೇ ಕ್ವೆಶನ್ಸ್ ಇದೆಯಲ್ಲ, ಅದನ್ನ ನೀವೇ ಹೇಳ್ತಾ ಹೋಗ್ಬೋದು, ನೀವೇ ಬರೀಬೋದಲ್ಲ. ಇದು ಅರ್ಥ ಆದ್ಮೇಲೆ ಹೌದು. ಸೊ ಎರಡನೇ ಕ್ವೆಶನ್ x - 3y ಇಸ್ ಈಕ್ವಲ್ ಟು 6 ಅಂತ ಆಯ್ತು. ಸೊ ಇಲ್ಲಿ x ಮತ್ತು y ಪಟ್ಟಿಯನ್ನು ತಗೊಂಡಿದ್ದೇವೆ. x ಗೆ 0 ಅನ್ನು ಹಾಕಿದ್ರೆ ಅಂದ್ರೆ ಇದು 0 ಆಯ್ತು. ಅಲ್ಲಿ ಉಳಿಯೋದೇನು -3y ಇಸ್ ಈಕ್ವಲ್ ಟು 6 ಅಂತ ಉಳಿಯುತ್ತೆ ವಿದ್ಯಾರ್ಥಿಗಳೇ, ಅಲ್ವಾ? ಸೊ ಅಲ್ಲಿಗೆ y ಬೆಲೆ ಬೇಕು ನಮಗೆ. -3 ಇಂದ ಇದನ್ನು ಭಾಗಿಸಿ, 3 2 6 ಮೈನಸ್ಗೆ ಮೈನಸ್. ಸೊ ಅಲ್ಲಿಗೆ y ಬೆಲೆ ಏನು ಬಂತು -2 ಅಂತ ಹೇಳಿ ಬರುತ್ತೆ. ಸೊ ನಂತರ ಈ y ಏನು ಮಾಡಿ ಅಂದ್ರೆ 0 ಅನ್ನು ಹಾಕಿ. 0 ಹಾಕಿದಾಗ ಈ ಟರ್ಮ್ ಏನಾಗುತ್ತೆ ವಿದ್ಯಾರ್ಥಿಗಳೇ, 0 ಬರುತ್ತೆ ತಾನೆ. ಹಾಗಾದ್ರೆ ಉಳಿಯೋದೇನು, ವೆರಿ ಗುಡ್, ಏನೋ x ಇಸ್ ಈಕ್ವಲ್ ಟು 6 ಬರುತ್ತೆ. ಹಾಗಾದ್ರೆ y ನ ಬೆಲೆ 0 ಆದಾಗ x ಏನು ಬಂತು 6 ಬಂತು ಅಂತ ಹೇಳಿ ಕರೀತೀವಿ, ಅಲ್ವಾ? ನಾವು ಹಿಂದಿನ ಮೆಥಡ್ಗಿಂತ ಈ ಮೆಥಡ್ ತುಂಬಾ ಈಸಿ ಇದೆ ಅಲ್ವಾ? ಈ ಲೆಕ್ಕವನ್ನು ನೀವು 0 0 ತಗೊಳ್ಳೋದು ಕ್ಯಾಲ್ಕುಲೇಟ್ ಮಾಡಬಾರ್ದು. x 0 ತಗೊಂಡ y ಏನು ಬರುತ್ತೆ, y 0 ತಗೊಂಡ x ಏನು ಬರುತ್ತೆ. ಸೊ ಹಿಂದಿನ ಮೆಥಡ್ಗಿಂತ ಈ ಮೆಥಡ್ ಈಸಿ ಇದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ಹಾಗಾಗಿ ಇದೇ ಮೆಥಡ್ನ ನೀವು ಪ್ರತಿಯೊಂದು ಲೆಕ್ಕಕ್ಕೂ ಫಾಲೋ ಮಾಡಿ. ಸೊ ನಿಮಗೆ ಕರೆಕ್ಟಾದ ಆನ್ಸರ್ಸು ಬರ್ತಾ ಹೋಗುತ್ತೆ, ಏನೋ ಡೌಟ್ ಇಲ್ಲದಲ್ಲ. ಸೊ ಈಗ ಎರಡು ಈಕ್ವೇಷನ್ಸ್ನ XY ಪಟ್ಟಿಯನ್ನು ತಯಾರಿಸ್ಕೊಂಡಿದ್ದೀವಿ ಅಲ್ವಾ? ಇದರಲ್ಲಿ ಏನಾದರೂ ಡೌಟ್ ಇದೆಯಾ? ಇಲ್ಲ ಅಂತ ಅನ್ಕೊಳ್ತೀನಿ, ಯಾಕೆಂದರೆ ತುಂಬ ಈಸಿಯಾಗಿ ಎರಡೇ ಸ್ಟೆಪ್ಸಲ್ಲಿ ನಾನು ಹೇಳ್ಕೊಟ್ಟಿರುವಂಥದ್ದು. ಸೊ ಈಗ ಈ ಏನು ಎರಡು ಪಟ್ಟಿ ಇದೆಯಲ್ಲ, ಇದನ್ನು ನಾವು ರೇಖಾಗಣಿತೀಯವಾಗಿ ಅಥವಾ ಗ್ರಾಫಿಕಲ್ ಆಗಿ ರೆಪ್ರೆಸೆಂಟೇಷನ್ ಮಾಡೋದು ಹೇಗೆ ಅಂತ ಹೇಳಿ ನೋಡೋಣ ವಿದ್ಯಾರ್ಥಿಗಳೇ. ಇಲ್ಲಿ ನಾನು ಒಂದು ಗ್ರಾಫನ್ನು ಡ್ರಾ ಮಾಡಿದ್ದೀನಿ. ನೀವು ನಿಮ್ಮ ಗ್ರಾಫ್ ನೋಟ್ ಬುಕ್ ಇದೆ ಅಲ್ವಾ, ಆ ಗ್ರಾಫ್ ನೋಟ್ ಬುಕ್ಕಲ್ಲಿ ಈ ಎಲ್ಲ ಕ್ಯಾಲ್ಕುಲೇಷನ್ ಪಾರ್ಟನ್ನು ಬರ್ಕೊಂಡು ಈ ಪಾರ್ಟನ್ನು ಗ್ರಾಫ್ ಶೀಟ್ ಇದೆ ಅಲ್ವಾ, ಆ ಗ್ರಾಫ್ ಶೀಟಲ್ಲಿ ನೀವು ಮಾಡಬೇಕಾಗುತ್ತೆ. ಸೊ ಈಗ ಒಂದು ಗ್ರಾಫ್ ಅಂದಾಗ ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಸೊ ಇದು ನಿಮಗೆ ಗೊತ್ತಿದೆ, ಯಾಕೆಂದರೆ 8th 9th ಮತ್ತು 7th ಕೂಡ ನೀವು ಈ ಗ್ರಾಫ್ನ ರಚನೆ ಮಾಡೋದು 3 years ಕಂಟಿನ್ಯೂಸ್ ಓದಿದ್ದೀರಾ. ಹಾಗಾಗಿ ಇಲ್ಲಿ ಇದು ನಿಮಗೆ ಗ್ರಾಫ್ ಏನು ಡಿಫಿಕಲ್ಟ್ ಅನ್ಸೋದು. ಸೊ ಇಲ್ಲಿ 0 ಅಂತ ತಗೊಂಡಾಗ ಪ್ರತಿಯೊಂದು ನಾವು ಸಂಖ್ಯೆಯನ್ನು ಗುರುತು ಮಾಡಬೇಕಾದ್ರೆ ಏನು ಮಾಡಿರ್ತೀವಿ, ಒಂದೊಂದು ಸೆಂಟಿಮೀಟರ್ ಗ್ಯಾಪನ್ನು ಹೊಂದಲ್ಪಟ್ಟಿರುತ್ತೆ. ಅಂದರೆ 10 to 20 20 to 30 ಎಷ್ಟೆಷ್ಟು ಸೆಂಟಿಮೀಟರ್ ಇದೆ, 1 ಸೆಂಟಿಮೀಟರ್ ಡಿಫ್ರೆನ್ಸ್ ಅನ್ನು ಇದು ಹೊಂದಲ್ಪಟ್ಟಿರುತ್ತೆ. ವಿದ್ಯಾರ್ಥಿಗಳೇ, ಇಲ್ಲಿ ಸಂಖ್ಯೆನ ಅಬ್ಸರ್ವ್ ಮಾಡಿ. ಇಲ್ಲಿ 6 ಇದೆ, ಇಲ್ಲಿ 42 ಇದೆ, ಇಲ್ಲಿ -2 ಇದೆ, ಇಲ್ಲಿ 6 ಇದೆ ಅಲ್ವಾ? ಇಲ್ಲಿ ನಾನು ಏನು ಮಾಡ್ಬೋದಿತ್ತು, 1 2 3 4 ಅಂತಾನೆ ತಗೋಬಹುದಿತ್ತು. ಯಾವಾಗ ಈ -42 ಇಲ್ಲದೆ ಇದ್ದಾಗ ಅಲ್ವಾ? ಇಲ್ಲೇನಾಗ್ಬಿಡಿದೆ, ಈ -42 ಒಂದು ಬಂದು ಸೇರ್ಕೊಂಡ್ಬಿಟ್ಟಿದೆ ಅಲ್ವಾ? ಹಾಗಾಗಿ ಇದು 2 ಡಿಜಿಟ್ ಇದೆ. ಹಾಗಾದ್ರೆ ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ಆ ನಂಬರ್ಗಳನ್ನು ಬರೀಬೇಕಾದ್ರೆ ಏನು ಮಾಡಬೇಕು, ವೆರಿ ಗುಡ್, 2 ಡಿಜಿಟ್ ಅಲ್ಲೇ ಮೆನ್ಷನ್ ಮಾಡಬೇಕು. ಹಾಗಾಗಿ ನಾನು ಏನು ಮಾಡಿದ್ದೀನಿ, ಇಲ್ಲಿ 10 20 30 40 50 ಅಂತ ತಗೊಂಡಿದ್ದೀನಿ. ಸೊ ಇದರ ಆಪೋಸಿಟ್ ಅಲ್ಲಿ -10 -20 -30 -40 -50 ಅಂತ ತಗೊಂಡಿದ್ದೀನಿ. ಇದು ಎಕ್ಸ್ ಆಕ್ಸಿಸ್ಗೆ ಸಂಬಂಧಪಟ್ಟಿರುವಂಥದ್ದು. ಹಾಗಾದರೆ ವೈ ಆಕ್ಸಿಸ್ಗೆ ಬರೋಣ. 10 20 30 40 50 -10 -20 -30 -40 -50. ಸೊ ಅಲ್ಲಿಗೇನಾಯಿತು, ವೈ ಓ ವೈ ಡ್ಯಾಶ್ ಅನ್ನುವಂಥದ್ದು ವೈ ಆಕ್ಸಿಸ್ ಆಗಿದೆ. ಸೊ ಈಗ ನಾನು ಏನು ಒಂದು ಗ್ರಾಫಲ್ಲಿ ಗುರುತು ಮಾಡುವಂಥ ಎಲ್ಲ ಅಂಶಗಳನ್ನು ಬರೆದಿದ್ದೇನೆ, ಇದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ನಾವು ಇಲ್ಲಿ ನಂಬರ್ಗಳನ್ನ ಬರೆಯೋದಕ್ಕಿಂತ ಮುಂಚೆ ನಮ್ಮ XY ಪಟ್ಟಿಯನ್ನು ಚೆಕ್ ಮಾಡ್ಕೋಬೇಕು. ನಾವು 2 ಡಿಜಿಟಲ್ ಇದೆಯೋ ಸಿಂಗಲ್ ಡಿಜಿಟಲ್ ಇದೆಯೋ ಅಂತ ಹೇಳಿ. 2 ಡಿಜಿಟ್ ಇದ್ದಾಗ ಈ ಟೈಪ್ ಬರ್ಕೋಬೇಕು, ಸಿಂಗಲ್ ಡಿಜಿಟ್ ಇತ್ತು ಅಂದ್ರೆ 1 2 3 4 ಅಂತ ತಗೊಂಡ್ರೆ ಸಾಕು ವಿದ್ಯಾರ್ಥಿಗಳೇ. ಸೊ ಹಾಗಾದ್ರೆ ಈ ಗ್ರಾಫ್ ಅನ್ನ ರಚನೆ ಮಾಡ್ಬೇಕಾದ್ರೆ ಇನ್ನೊಂದು ಅಂಶ ಬರಲೇಬೇಕಲ್ವಾ, ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಸ್ಕೇಲ್ ಎಕ್ಸ್ ಆಕ್ಸಿಸ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್, ನೆಕ್ಸ್ಟ್ ವೈ ಆಕ್ಸಿಸ್ ಇಸ್ ಈಕ್ವಲ್ ಟು 1 ಸೆಂಟಿಮೀಟರ್ ಅಂತ ಇದೆ. ಸೊ ಈ ಎಲ್ಲ ಅಂಶಗಳು ಅರ್ಥ ಆಗಿದೆ ಅಲ್ವಾ? ಏನೋ ಡೌಟ್ ಇಲ್ಲ ಅಲ್ಲ ವಿದ್ಯಾರ್ಥಿಗಳೇ? ಓಕೆ. ಹಾಗಾದ್ರೆ ನಾವು XY ಪಟ್ಟಿಯನ್ನು ತಗೊಂಡು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತಾ ಹೋಗೋಣ. ಓಕೆ, ನೋಡ್ತಾ ಹೋಗಿ. ಸೊ ಮಧ್ಯದಲ್ಲಿ ಇಲ್ಲಿ x
ವೈ ಆಕ್ಸಿಸ್ ಅಂದ್ರೆ ಏನು ಬೇಕು ಅಪ್ಪರ್ ಹೋಗ್ಬೇಕು ಮೇಲೆ. ಸೊ ಇಲ್ಲಿ 10 ಇದೆ, ಇಲ್ಲಿ 9 ಆಗುತ್ತೆ, 8 ಆಗುತ್ತೆ, 7 ಆಗುತ್ತೆ, 6. ಸೊ ಇಲ್ಲಿ ಈ ಪಾಯಿಂಟ್ ಬರುತ್ತೆ ಯಾವುದದು 0,6. ಆ ನಿರ್ದೇಶಾಂಕಗಳನ್ನ ಬರ್ಬಿಡಿ ವಿದ್ಯಾರ್ಥಿಗಳು. ಇಲ್ಲಿ ಈ ತರ ಸ್ಟಾರ್ ಮಾರ್ಕ್ ಹಾಕಿದ್ದೀನಲ್ಲ, ಇಲ್ಲಿ ಗುರುತು ಮಾಡಿದ್ದಾರೆ ಅಂತ ಹೇಳಿ ಅರ್ಥ. ಗೊತ್ತಾಗ್ತಿದೆಯಲ್ಲ? ನೆಕ್ಸ್ಟ್ x ಬೆಲೆ -42 ಇದ್ದಾಗ y ಬೆಲೆ 0 ಇದೆ ಅಂತ ಅರ್ಥ. ಮೈನಸ್ ಅಂದ್ರೆ ನಾವು ಈ ಸೈಡ್ ಬರಬೇಕಲ್ವಾ? ಸೊ ಇಲ್ಲಿ -40 ಇದೆ, ಸೊ 41, 42, ಇಲ್ಲಿ ನಮಗೆ 42 ಬರುತ್ತೆ. ಸೊ ಅದರಲ್ಲಿ ಯಾವುದು ಮೈನಸ್ ಎಕ್ಸ್ ಆಕ್ಸಿಸ್ -42, 0 ಅಂತ ಬರುತ್ತೆ ವಿದ್ಯಾರ್ಥಿಗಳು. ಸೊ ಈ ಪಾಯಿಂಟ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ ಅಲ್ವಾ? ಸೊ ಆ 2 ಪಾಯಿಂಟ್ ಅನ್ನ ಜಾಯಿನ್ ಮಾಡ್ಬಿಡೋಣ. ಯಾಕೆಂದ್ರೆ ಇದು ಮೊದಲ XY ಪಟ್ಟಿನ ಈಕ್ವೇಶನ್ ಆಗಿರುತ್ತೆ. ಸೊ ಸ್ಕೇಲ್ ತಗೊಂಡು ಈ 2 ಪಾಯಿಂಟ್ ಅನ್ನ ಜಾಯಿನ್ ಮಾಡಿದ್ದೆ. ಸೊ ಇಲ್ಲಿ ನಮಗೆ ಒಂದು ಸ್ಟ್ರೈಟ್ ಲೈನ್ ಬರ್ತಾ ಇದೆ ಅಲ್ವಾ? ಇನ್ನು ಆನ್ಸರ್ ಬಂದಿಲ್ಲ ಇಲ್ಲಿ. ಸೊ ನೆಕ್ಸ್ಟ್ XY ಪಟ್ಟಿನ ತಗೋಣ. ಯಾವುದು? ಎರಡನೇ ಈಕ್ವೇಶನ್. x is equal to 0 ಅಂದ್ರೆ y ಬೆಲೆ -2 ಇದೆ. x 0 ಇದೆ ಈಗ ಆಲ್ರೆಡಿ, y -1 ಇದೆ. ಸೊ ಹಾಗಾದ್ರೆ ಡೌನ್ ಹೋಗ್ಬೇಕು ತಾನೆ, ಅಲ್ಲಿಗೆ ಇಲ್ಲಿ -10 ಇದೆ, -2 ಅಂದ್ರೆ 0 ಆದ್ಮೇಲೆ -1 ಬರುತ್ತೆ, -2 ಬರುತ್ತೆ. ಸೊ ಇಲ್ಲಿ ನಮಗೆ ಏನಾಗುತ್ತೆ 0, -2 ಬರುತ್ತೆ ಅಲ್ವಾ? ಏನಾದರೂ ಡೌಟ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ x ಗೆ 6, y ಗೆ 0 ಅಂತ ಇದೆ ವಿದ್ಯಾರ್ಥಿಗಳು. x ನ ಬೆಲೆ 6 ಆಗಿರಬೇಕು. ಸೊ ಇಲ್ಲಿ 10 ಇದೆ ಅಲ್ವಾ? ನಂತರ 6 ಅಂತಂದ್ರೆ ಇಲ್ಲಿ 9, 8, 7, 6. ಸೊ ಈ ನಮಗೆ ಪಾಯಿಂಟ್ ಅಲ್ಲಿ ಬರುತ್ತೆ ಯಾವುದದು 6,0. ಸೊ ವಿದ್ಯಾರ್ಥಿಗಳು ಇಲ್ಲಿ ನಾನು ಸ್ಮಾಲ್ ಆಗಿ ಬರ್ದಿರ್ತೀನಿ, ನಿಮ್ಮ ಗ್ರಾಫ್ ಅಲ್ಲಿ ನೀಟಾಗಿ ಬರೀ 6,0. ಸೊ ಒಂದು 0, -2, ಇನ್ನೊಂದು 6,0. ಗೊತ್ತಾಯ್ತಲ್ಲ ಈ 2 ಪಾಯಿಂಟ್. ಸೊ ಈ 2 ಪಾಯಿಂಟ್ ಅನ್ನು ಏನ್ ಮಾಡೋಣ ಅಂದ್ರೆ ಜಾಯಿನ್ ಮಾಡೋಣ. ವಿದ್ಯಾರ್ಥಿಗಳಿಗೆ XY ಪಟ್ಟಿಯನ್ನು ಎರಡು ಡ್ರಾ ಮಾಡೋದು ಗೊತ್ತಾಗಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ನಮಗೆ ಎಕ್ಸಾಕ್ಟ್ ಪಾಯಿಂಟ್ ಸಿಕ್ಕಿಲ್ಲ ಎಲ್ಲಿ ಈ ಗ್ರಾಫ್ ಅಲ್ಲಿ. ಅದಕ್ಕೆ ಏನ್ ಮಾಡೋಣ ಅಂದ್ರೆ ಈ 2 ರೇಖೆಗಳಿದೆಯಲ್ಲ ಇದನ್ನ ವೃದ್ಧಿಸ್ತಾ ಹೋಗೋಣ, ಅದರ ನೇರವಾಗಿ ವೃದ್ಧಿಸ್ತಾ ಹೋಗೋಣ. ಸೊ ಸ್ಕೇಲ್ ಅನ್ನು ತಗೊಳ್ಳಿ. ಈ ಪಾಯಿಂಟ್ ಇಂದ ಏನ್ ಮಾಡಿ ಅಂದ್ರೆ ಈ ಲೈನ್ ಅನ್ನು ಎಕ್ಸ್ಟೆಂಡ್ ಮಾಡ್ತಾ ಹೋಗಿ ಈ ರೀತಿಯಾಗಿ ಎಕ್ಸ್ಟೆಂಡ್ ಮಾಡಿ. ನಂತರ ಏನ್ ಮಾಡಿ ಅಂದ್ರೆ ಈ ಇಕ್ವೇಶನ್ ಇದೆಯಲ್ಲ, ಯಾವುದು ಎರಡನೇ ಇಕ್ವೇಶನ್ x - 3y - 6 ಇದೆಯಲ್ಲ, ಸೊ ಇದಕ್ಕೆ ಏನ್ ಮಾಡಿ ಅಂದ್ರೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡಿ ಈ ಲೈನ್ ಅನ್ನ ಬಂದು ಅದೇನಾಗಬೇಕು ಟಚ್ ಆಗಬೇಕು. ಸೊ ಆ ರೀತಿಯಾಗಿ ಲೈನ್ ಅನ್ನ ಹಾಕಿದ್ದಾರೆ. ಸೊ ಹೀಗೆ ಆ 2 ರೇಖೆಗಳನ್ನು ನಾವು ವೃದ್ಧಿಸಿದಾಗ ಅವೆರಡು ಏನಾಗುತ್ತೆ ಅಂದ್ರೆ ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಬಂದು ಸಂಧಿಸಲ್ಪಡುತ್ತೆ. ಆ ಪಾಯಿಂಟ್ ಅನ್ನು ಗುರ್ತು ಮಾಡ್ಕೊಳ್ಳಿ ವಿದ್ಯಾರ್ಥಿಗಳು. ಸೊ ಈ ಪಾಯಿಂಟ್ ಅನ್ನು ಗುರ್ತು ಮಾಡ್ಕೊಂಡ್ಮೇಲೆ ಸ್ಕೇಲ್ನ ಸಹಾಯದಿಂದ ಏನ್ ಮಾಡಿ ಅಂದ್ರೆ ಆ x ಆಕ್ಸಿಸ್ಗೂ y ಆಕ್ಸಿಸ್ಗೂ ಡಾಟೆಡ್ ಲೈನ್ ಅಲ್ಲಿ ಸ್ಟ್ರೈಟ್ ಲೈನ್ ಹಾಕಿದ್ದಾರೆ. ಹಾಗೇನೆ ಇದಕ್ಕೂ ಕೂಡ ಹಾಕಿ. ಸೊ ಈ ತರ ನಾವು ಏನು ಮಾಡಿದ್ವಿ ಡ್ರಾ ಮಾಡಿದ್ವಿ. ಎಕ್ಸಾಕ್ಟ್ ಪಾಯಿಂಟ್ ಸಿಕ್ಕಿದೆ. ಆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಅಲ್ಲಿ ಇರುವಂತಹ ಪಾಯಿಂಟ್ ಅನ್ನು ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 40, 41, 42 ಬಂತು. ಅಂದ್ರೆ ಅಲ್ಲಿಗೆ ಏನಾಯ್ತು x is equal to 42 ಬಂತು. ಇಲ್ಲಿ ನಾವು ಕೌಂಟ್ ಮಾಡಿದಾಗ 10, 11, 12 ಅಂದ್ರೆ ಇದು y is equal to 12 ಅಂತ ಬಂತು ಅಲ್ವಾ? ಈ ಮೊದಲ ರೇಖೆ ಇದೆಯಲ್ಲ, ಇದು ಯಾವ್ದು ಈಕ್ವೇಶನ್ ಒಂದ್ಸಲ ಬರ್ಬಿಡಿ. x - 7y is equal to -1. ಸೊ ಈ ಈಕ್ವೇಶನ್ ತಗೊಂಡ್ರೆ x - 3y is equal to 6. ಅರ್ಥ ಆಗಿದೆ ಅಲ್ವಾ? ಇದು ನಾವು ಗ್ರಾಫಿಕಲಿ ಪ್ರೆಸೆಂಟೇಷನ್ ಮಾಡಿರುವಂಥದ್ದು.
ಸೊ ಇಲ್ಲಿ ಈ ಪಾಯಿಂಟ್ಸ್ ನಿಮಗೆ ಅಷ್ಟು ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಗ್ರಾಫಲ್ಲಿ ಡ್ರಾ ಮಾಡಿದಾಗ ಎಕ್ಸಾಕ್ಟ್ ಪಾಯಿಂಟ್ ಕರೆಕ್ಟಾಗಿ 42 ಬರುತ್ತೆ. ಸೊ ಇಲ್ಲಿ ವೈಗೆ ವೈ ಆಕ್ಸಿಸ್ 12ಗೆ ಬರುತ್ತೆ. ನೀವು ಡ್ರಾ ಮಾಡಿ ನೋಡಿ, ನಾನು ಹೇಳ್ಕೊಟ್ಟೆ ಅಲ್ವಾ. ಸೊ ಈ ರೀತಿಯಾಗಿ ನಾವು ಫುಲ್ಲು ಗ್ರಾಫನ್ನ ರೆಪ್ರೆಸೆಂಟೇಷನ್ ಮಾಡಿದ ಮೇಲೆ ಲಾಸ್ಟ್ ಒಂದು ಕನ್ಕ್ಲೂಷನ್ಗೆ ಬರಬೇಕಾಗುತ್ತೆ. ಅದಕ್ಕೆ ಏನು ಕನ್ಕ್ಲೂಷನ್ ಅಂತ ಅಂದರೆ ಇಲ್ಲಿ ನಾವು ಕಂಡುಹಿಡಿಯಬೇಕಾಗಿರೋದು ಏನು ಕಂಡುಹಿಡಿಯಬೇಕು, ಆಫ್ಟರ್ನ ಈಗಿನ ವಯಸ್ಸೆಷ್ಟು, ಆಗ ಆ ಮಕ್ಕಳ ಈಗಿನ ವಯಸ್ಸು ಎಷ್ಟಾಗುತ್ತೆ ಅನ್ನುವಂಥದ್ದು. ಸೊ ನಾವು ಅದನ್ನ ಎಕ್ಸ್ ಅಂತ ತೊಗೊಂಡಿದ್ವಿ, ಇನ್ನೊಂದು ವೈ ಅಂತ ತೊಗೊಂಡಿದ್ವಿ, ಹೌದಾನೆ. ಸೊ ಈಗ ಎಕ್ಸ್ ಬೆಲೆನೂ ಬರ್ತದೆ ಗ್ರಾಫಿಕಲಿ, ಹಾಗೆಯೇ ವೈ ಬೆಲೆನೂ ಕೂಡ ನಮಗೆ ಕಂಡುಹಿಡ್ಕೊಂಡಿದ್ವಿ. ಹಾಗಾದರೆ ನಾವು ಟೋಟಲ್ ಆಗಿ ಒಂದು ಕನ್ಕ್ಲೂಷನ್ಗೆ ಬರ್ತೀವಿ, ಏನಂದರೆ ಆಫ್ಟರ್ನ ಈಗಿನ ವಯಸ್ಸು ಅಂದರೆ ಎಕ್ಸ್ ತಾನೆ ಇಸ್ ಈಕ್ವಲ್ ಟು 42 ವರ್ಷಗಳು. ಹಾಗೆಯೇ ನಂತರ ಮಗಳ ಈಗಿನ ವಯಸ್ಸು ಅಂದರೆ ವೈ ಅಂತ ತಗೊಂಡಿದ್ದೀವಿ. ಸೊ ವೈ ಇಸ್ ಈಕ್ವಲ್ ಏನಾಗುತ್ತೆ, 12 ಬಂದಿದೆ, ಹಾಗಾದರೆ 12 ವರ್ಷಗಳು. ಲಾಸ್ಟ್ ಈ ರೀತಿಯಾಗಿ ಒಂದು ಕನ್ಕ್ಲೂಷನ್ ನೀವು ಬರಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಇದನ್ನ ಗ್ರಾಫಲ್ಲೂ ಬರೆದ್ಬಿಡಿ, ಆಮೇಲೆ ಕೊನೆ ಕ್ಯಾಲ್ಕುಲೇಷನ್ ಪಾರ್ಟಲ್ಲಿ ಲಾಸ್ಟ್ ಕನ್ಕ್ಲೂಷನ್ ಬರೀಬೇಕು. ಏನಂತ, ಆಫ್ಟರ್ನ ಈಗಿನ ವಯಸ್ಸು ಎಕ್ಸ್ ಇಸ್ ಈಕ್ವಲ್ ಟು 42 ವರ್ಷಗಳು, ಹಾಗೆಯೇ ಮಗಳ ಈಗಿನ ವಯಸ್ಸು ವೈ ಇಸ್ ಈಕ್ವಲ್ ಟು 12 ವರ್ಷಗಳು ಆಗಿರಲಿ ಅಂತೇಳಿ. ವಿದ್ಯಾರ್ಥಿಗಳಿಗೆ ಲೆಕ್ಕ ತುಂಬ ಇಂಪಾರ್ಟೆಂಟು, 4 ಮಾರ್ಕ್ಸ್ಗೆ ಕೇಳ್ತಾರೆ ಅಂತ ಹೇಳಿದ್ದೇನೆ. ಸೊ ಇದರಲ್ಲಿ ಯಾವುದೇ ಡೌಟ್ ಇಲ್ಲ ಅಂತ ಅನ್ಕೊಳ್ತೀನಿ, ಯಾಕೆಂದರೆ ತುಂಬ ಈಸಿಯಾಗಿ ಸಿಂಪಲ್ ಆಗಿರುವಂಥ ಲೆಕ್ಕ. ಹಾಗೆಯೇ ಗ್ರಾಫನ್ನು ಕೂಡ ನಮಗೆ ಡ್ರಾ ಮಾಡೋಕ್ಕೆ ನಾನು ಈಸಿ ಮೆಥಡನ್ನು ಹೇಳ್ಕೊಟ್ಟಿದ್ದೀನಿ, 2 ಸ್ಟೆಪ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಹೇಗೆ ಬಾಕ್ಸನ್ನು ನಾವು ರಚನೆ ಮಾಡಬೇಕು ಅನ್ನೋದು. ಸೊ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತೇಳಿ ತಿಳ್ಕೊಳ್ತೀನಿ ವಿದ್ಯಾರ್ಥಿಗಳ. ಈ ಅಭ್ಯಾಸದಲ್ಲಿ ಅಂದರೆ ಅಭ್ಯಾಸ 3.1ನಲ್ಲಿ ಇನ್ನೂ 2 ಲೆಕ್ಕಗಳಿವೆ. ಸೊ ಈ 2 ಲೆಕ್ಕಗಳು ಇದೇ ಟೈಪಲ್ಲೇ ಇದ್ದಾವೆ ಸಾಲ್ವ್ ಮಾಡುವಂಥದ್ದು. ಸೊ ಹಾಗಾಗಿ ಅಲ್ಲಿ ನಿಮಗೆ ನಂಬರ್ಸ್ ಹೆಂಗೆ ಬರುತ್ತೆ ಅದು ತಕ್ಕಂತೆ ನೀವು ಗ್ರಾಫಲ್ಲಿ ನಂಬರ್ಸ್ಗಳನ್ನು ತಗೊಳ್ಳಿ, ಅಷ್ಟೇ ಡಿಫ್ರೆನ್ಸ್ ಇರುವಂಥದ್ದು. ಸೊ ಅಲ್ಲೇನಾದರೂ 3 ಡಿಜಿಟ್ ಬಂತು ಅಂದರೆ ಇಲ್ಲಿ 100, 200 ಈ ಥರ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿ ವಿದ್ಯಾರ್ಥಿಗಳು, ಯಾಕೆಂದರೆ 3 ಲೆಕ್ಕ ಅದೇ ಥರನೇ ಇದೆ. ಹಾಗಾಗಿ ಈ 2 ಲೆಕ್ಕ ಏನು ಬ್ಯಾಲೆನ್ಸ್ ಇದೆಯಲ್ಲ ಆ 2 ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡ್ತಾ ಹೋಗಬೇಕಾಗುತ್ತೆ. ಹಾಗಾದರೆ ಮುಂದಿನ ಸಬ್ಟಾಪಿಕ್ಗೆ ಹೋಗೋಣ ವಿದ್ಯಾರ್ಥಿಗಳು. ಇದುವರೆಗೂ ನಾವು ಅಭ್ಯಾಸ 3.1ನಲ್ಲಿ ಲೆಕ್ಕಗಳನ್ನು ನೋಡಿದ್ವಿ, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಹೇಗೆ ಮಾಡೋದು ಅಂತೇಳಿ. ಹಾಗಾದರೆ ಇದರ ಮುಂದಿನ ಸಬ್ಟಾಪಿಕನ್ನು ತೆಗೆದುಕೊಂಡಾಗ ನಕ್ಷಾ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಅಂತ ಇದೆ. ಸೊ ಇಲ್ಲಿ ನಿಮಗೆ 2 ಸಮೀಕರಣಗಳನ್ನು ಕೊಡಲ್ಪಟ್ಟಿರ್ತಾರೆ. ಆ 2 ಸಮೀಕರಣಗಳಿಗೆ ನೀವೇನು ಮಾಡಬೇಕು ಅಂದರೆ ಅವಾಗ ಹೇಳಿದಾಗ ಎಕ್ಸ್ ವೈ ಪಟ್ಟಿಯನ್ನು ತಯಾರಿಸಿಕೊಂಡು ನಾವು ಗ್ರಾಫಿಕಲಿ ರೆಪ್ರೆಸೆಂಟೇಷನ್ನ ಮಾಡ್ತಾ ಹೋಗಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾವು ಆ 2 ಸಮೀಕರಣಗಳು ಯಾವ ಅಂಶವನ್ನು ಹೊಂದಿದೆ ಅಂದರೆ ಈ ನಕ್ಷಾ ವಿಧಾನಕ್ಕೆ ಸಂಬಂಧಪಟ್ಟಂತಹ ಕೆಲವು ಮೂಲ ಪದಗಳಿದ್ದಾವೆ. ಯಾವುದಾದ್ರು ಅಂದರೆ ಸ್ಥಿರ ಜೋಡಿ, ಅವಲಂಬಿತ ಜೋಡಿ ಹಾಗೂ ಅಸ್ಥಿರ ಜೋಡಿ ಅಂತ ಇದೆ. ಅವುಗಳ ವ್ಯಾಖ್ಯಾನವನ್ನು ನಾವು ಮೊದಲಾಗಿ ನೋಡ್ತಾ ಹೋಗೋಣ. ಹಾಗೆಯೇ ಅದಕ್ಕೆ ಸಂಬಂಧಪಟ್ಟಿರುವಂತಹ 2 ಸಮೀಕರಣಗಳನ್ನು ಕೊಟ್ಟಾಗ ಆ ನಕ್ಷೆಯನ್ನು ಪ್ರತಿನಿಧಿಸಿದಾಗ ಆ ಬೀಜಗಣಿತೀಯ ಪರಿಹಾರ ಏನನ್ನು ಹೊಂದಿರುತ್ತೆ ಮತ್ತು ಆ ಸಮೀಕರಣ ಯಾವ ಸ್ಥಿರತೆಯನ್ನು ಹೊಂದಲ್ಪಟ್ಟಿರುತ್ತೆ ಅನ್ನೋದನ್ನ ನೋಡ್ತಾರೆ. ಸೊ ಮೊದಲನೇದಾಗಿ ಇಲ್ಲಿ ಸ್ಥಿರ ಜೋಡಿಯನ್ನು ತೆಗೆದುಕೊಳ್ಳೋಣ. ಈ ಸ್ಥಿರ ಜೋಡಿಗೆ ನಾವು ಬಂದಾಗ 2 ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ಒಂದು ಪರಿಹಾರವನ್ನು ಹೊಂದಿದ್ದರೆ ಅವುಗಳನ್ನು ರೇಖಾತ್ಮಕ ಸಮೀಕರಣಗಳ ಸ್ಥಿರ ಜೋಡಿ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಸೊ ಇಲ್ಲಿ ನಮಗೆ 2 ಚರಾಕ್ಷರ ಇರುವಂತಹ ಸಮೀಕರಣಗಳನ್ನು ಕೊಟ್ಟಿರ್ತಾರೆ. ಆ ಸಮೀಕರಣ ಯಾವ ರೂಪದಲ್ಲಿರುತ್ತೆ, a1x plus b1y plus c1 is equal to 0. ಹಾಗೆಯೇ ಇನ್ನೊಂದು ಸಮೀಕರಣ a2x plus b2y plus c2 is equal to 0. ಸೊ ಇದು ಈ ಸಮೀಕರಣದ ಸಾಮಾನ್ಯ ರೂಪ, ಇದನ್ನು ನಾನು ಆವಾಗಲೇ ಹೇಳಿದ್ದೀನಿ ನನಗೆ. ಸೊ ಹಾಗಾಗಿ ಇಂತಹ 2 ಸಮೀಕರಣಗಳನ್ನು ನಿಮಗೆ ಕೊಟ್ಟಾಗ ಅಂತಹ ಸಮೀಕರಣಗಳು ಏನಾಗಿರುತ್ತೆ ಅಂದರೆ ಒಂದು ಪರಿಹಾರವನ್ನು ನಾವು ಹೊಂದಲೇ ಇರುತ್ತೆ. ಸೊ ಅಂತಹ ರೇಖಾತ್ಮಕ ಸಮೀಕರಣಗಳನ್ನು ನಾವು ಸ್ಥಿರ ಜೋಡಿ ಅಂತೇಳಿ ಕರೆಯಲ್ಪಡ್ತೀವಿ. ಅಂದರೆ ಒಟ್ಟಾರೆ ಹೇಳೋದಾದರೆ a1/a2 ಹಾಗೆಯೇ b1/b2 ಇಸ್ ನಾಟ್ ಈಕ್ವಲ್ ಅಂತ ಹೇಳಿ ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಅಲ್ಲಿಗೆ ಸ್ಥಿರ ಜೋಡಿ ಅಂದರೆ ಅಂತ ಗೊತ್ತಾಯಿತು. ಏಕೆಂದರೆ ನಾವು ಗ್ರಾಫನ್ನು ರೆಪ್ರೆಸೆಂಟೇಷನ್ ಮಾಡಿದಾಗ ಅದರ ಸ್ಥಿರತೆಯನ್ನು ಅಲ್ಲಿ ನಾವು ಮೆನ್ಷನ್ ಮಾಡಬೇಕಾಗುತ್ತೆ. ಆಗ ಈ ವ್ಯಾಖ್ಯಾನ ಗೊತ್ತಿದ್ದರೆ ನಾವು ಆ ಸಮೀಕರಣಗಳು ಏನು ಅನ್ನೋದನ್ನು ನಾವು ಬರೀ ಈಸಿ ಆಗುತ್ತೆ. ಇದಾದಮೇಲೆ ನಂತರ ಅವಲಂಬಿತ ಜೋಡಿ ಅಂತ ಇದೆ. ಸೊ ಇಲ್ಲಿ ಈ ಡೆಫಿನೇಷನ್ ತಗೊಂಡ್ರೆ
ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳ ಬೆಲೆಗಳು ಸಮನಾಗಿದ್ದರೆ, ಅಂದ್ರೆ ಸಮೀಕರಣಗಳು ಯಾವ ರೂಪದಲ್ಲಿ ಇರುತ್ತೆ ಅಂತ ಹೇಳಿದ್ದೀನಿ, ಅಂತಹ ಒಂದು ಜೊತೆ ಸಮೀಕರಣಗಳು ಅವುಗಳ ಬೆಲೆಗಳು ಸಮನಾಗಿದ್ದರೆ, ಅಂದ್ರೆ a1 ಡಿವೈಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡ್ ಬೈ b2 ಹಾಗೇನೆ c1 ಡಿವೈಡ್ ಬೈ c2. ಸೊ ಈ ರೀತಿ ಸಮನಾಗಿದ್ದರೆ ಅವುಗಳಿಗೆ ಅಪರಿಮಿತ ಸಂಖ್ಯೆಯ ವಿಭಿನ್ನ ಸಾಮಾನ್ಯ ಪರಿಹಾರವಾಗಿರುತ್ತದೆ. ಅಂದ್ರೆ ಅಲ್ಲೇನಾಗಿರುತ್ತೆ, ಅದು ಎಣಿಸಲಿಕ್ಕೆ ಅಸಾಧ್ಯ ಇರುವಂತಹ ಸಂಖ್ಯೆಗಳ ಪರಿಹಾರವನ್ನು ಅದು ಹೊಂದಲ್ಪಟ್ಟಿರುತ್ತೆ ಅಂತ ಹೇಳಿ ಕರೆಯಲ್ಪಡ್ತೀವಿ. ಸೊ ಇಂತಹ ಜೋಡಿಯನ್ನ ಅವಲಂಬಿತ ಜೋಡಿ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತಿದ್ದಾರೆ. ಸೊ ಹಾಗಾದ್ರೆ ಅವಲಂಬಿತ ಜೋಡಿ ಅಂದ್ರೆ ಏನಂತ ಅರ್ಥ ಆಗಿದೆ ಅಲ್ವಾ? ನೆಕ್ಸ್ಟ್ ನಾನು ಗ್ರಾಫನ್ನು ಮಾಡಬೇಕಾದ್ರೆ ಅದರ ಸ್ಥಿರತೆಯನ್ನು ನೀವೇ ಹೇಳಬೇಕಾಗುತ್ತೆ. ಸೊ ಹಾಗಾಗಿ ರೇಖಾತ್ಮಕ ಸಮೀಕರಣಗಳ ಒಂದು ಅವಲಂಬಿತ ಜೋಡಿಯು ಯಾವಾಗಲೂ ಏನಾಗಿರುತ್ತೆ, ಸ್ಥಿರವಾಗಿರುತ್ತದೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೀವಿ. ಸೊ ಈ ಡೆಫಿನೇಷನ್ ಕೂಡ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಿರ್ತಾರೆ. ನಂತರ ಅಸ್ಥಿರ ಜೋಡಿಗೆ ಬರೋಣ. ಇಲ್ಲಿ ಹೆಸರು ಹೇಳುತ್ತಲ್ವ, ಅಸ್ಥಿರ ಅಂದರೆ ಯಾವುದೇ ಸ್ಥಿರತೆಯನ್ನು ಇದು ಹೊಂದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಪರಿಹಾರ ಇಲ್ಲದೆ ಇರುವ ಒಂದು ಜೊತೆ ರೇಖಾತ್ಮಕ ಸಮೀಕರಣಗಳನ್ನು ರೇಖಾತ್ಮಕ ಸಮೀಕರಣಗಳ ಅಸ್ಥಿರ ಜೋಡಿ ಎನ್ನುತ್ತೇವೆ. ಇಲ್ಲಿ ನಾವು ಎರಡು ಸಮೀಕರಣಗಳನ್ನು ಕೊಟ್ಟಾಗ ಅವುಗಳಿಗೆ ಯಾವುದೇ ರೀತಿಯ ಪರಿಹಾರ ಇರೋದಿಲ್ಲ. ಅಂದ್ರೆ ಎ ಬೆಲೆ ಆಗಿರ್ಬೋದು, ಬಿ ಬೆಲೆ ಆಗಿರ್ಬೋದು, ಸಿ ಬೆಲೆ ಆಗಿರ್ಬೋದು. ಸೊ ಇಂತಹ ಸಮೀಕರಣಗಳ ಜೋಡಿಯನ್ನು ನಾವು ಅಸ್ಥಿರ ಜೋಡಿ ಅಂತೇಳಿ ಕರಿತೀವಿ. ರೇಖೆಗಳು ಸಮಾಂತರವಾಗಿರಬಹುದು. ಇಂತಹ ಪ್ರಕರಣಗಳಲ್ಲಿ ಸಮೀಕರಣಗಳಿಗೆ ಪರಿಹಾರ ಇಲ್ಲ. ಸೊ ಅಲ್ಲಿ ನಾವು ಏನು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡಿದಾಗ ಎರಡು ಸಮೀಕರಣಗಳ ರೇಖೆಗಳು, ಸರಳ ರೇಖೆಗಳು ಏನಿದೆಯಲ್ಲ, ಸೊ ಅವುಗಳು ಸಮಾಂತರವಾಗಿ ಬರ್ತವೆ. ಅಂದರೆ ಪ್ರತಿಯೊಂದು ರೇಖೆಗಳು ಏನಾಗಲ್ಲ, ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸೋದಿಲ್ಲ. ನಾವು ಹಿಂದಿನ ಲೆಕ್ಕ ಮಾಡಿದ್ವಲ್ಲ, ಆ ಎರಡು ರೇಖೆಗಳನ್ನ ಎಕ್ಸ್ಟೆಂಡ್ ಮಾಡಿದಾಗ ಏನಾಯಿತು, ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಸಂಧಿಸ್ತು. ಸೊ ಆ ರೀತಿ ಸಂಧಿಸೋದಿಲ್ಲ. ಸೊ ಸಂಧಿಸದೇ ಇದ್ದಾಗ ಆ ಎರಡು ಸಮಾಂತರ ರೇಖೆಗಳು ನಮಗೆ ದೊರೆಯುತ್ತೆ. ಸೊ ಅಲ್ಲಿ ನಮ್ಗೆ ಯಾವುದೇ ಪರಿಹಾರ ಸಿಗೋದಿಲ್ಲ. ಇದರ ಅರ್ಥ ಏನಂದ್ರೆ ಎಕ್ಸ್ ಬೆಲೆನೂ ದೊರೆಯುವುದಿಲ್ಲ, ಹಾಗೆಯೇ ವೈ ಬೆಲೆನೂ ಕೂಡ ದೊರೆಯುವುದಿಲ್ಲ. ಎಲ್ಲಿ? ಅಸ್ಥಿರ ಜೋಡಿಯಲ್ಲಿ ಅಂತ ಹೇಳಿ ಕರೀತೀವಿ. ಹಾಗಾಗಿ ಏನು ಇಂತಹ ಸಮೀಕರಣಗಳ ಪ್ರಕರಣದಲ್ಲಿ ಯಾವುದೇ ರೀತಿಯ ಪರಿಹಾರ ಇಲ್ಲ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಈ ಮೂರು ಮೂಲ ಪದಗಳ ವ್ಯಾಖ್ಯಾನ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ ವಿದ್ಯಾರ್ಥಿಗಳೇ. ನೀವೇನು ಮಾಡಬೇಕು ಅಂದರೆ ನಿಮ್ಮ ಹೋಮ್ವರ್ಕಲ್ಲಿ, ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಕ್ವಶನ್ ವಿತ್ ಫ್ರೇಮ್, ಅಂದರೆ ಕ್ವಶನ್ನ ನೀವೇ ಫ್ರೇಮ್ ಮಾಡಿಬಿಟ್ಟು ಆನ್ಸರನ್ನು ಬರೀತಾ ಹೋಗಬೇಕು. ಸೊ ಈಗ ನಾನು ಆಲ್ರೆಡಿ ಆನ್ಸರ್ ಹೇಳಿದ್ದೀನಿ ಅಲ್ವಾ? ಸೊ ಏನಂತ, ಸ್ಥಿರ ಜೋಡಿ ಎಂದರೆ ಇದು ಡೆಫಿನೇಷನ್ ಇದೆ, ಇದನ್ನು ನೀವು ಬರೀಬೇಕಾಗುತ್ತೆ. ಕ್ವಶನ್ ಫ್ರೇಮ್ ಮಾಡಬೇಕು ನೀವೇ. ಹಾಗೆಯೇ ಅವಲಂಬಿತ ಜೋಡಿ ಎಂದರೆ, ನಂತರ ಅಸ್ಥಿರ ಜೋಡಿ ಎಂದರೆ. ಆದಷ್ಟು ನೀವು ಈ ಮೂರು ಅಂಶಗಳಿಗೆ ಉದಾಹರಣೆ ಕೊಟ್ಟರೆ ಇನ್ನೂ ಕೂಡ ಒಳ್ಳೆಯದಾಗುತ್ತೆ. ಸೊ ಉದಾಹರಣೆ ಸಹಿತ ಇವರ ವ್ಯಾಖ್ಯಾನಗಳನ್ನು ಕ್ವಶನ್ ವಿತ್ ಆನ್ಸರ್ ಫ್ರೇಮನ್ನು ನೀವು ಮಾಡ್ತೀವಿ ಮ್ಯಾಥ್ಸ್ ಹೋಮ್ವರ್ಕ್. ಸೊ ಅರ್ಥ ಆಗಿದೆಲ್ಲ ಈ ಮೂರು ಪಾಯಿಂಟ್ಸು. ಹಾಗಾದರೆ ಈ ಮೂರು ಪಾಯಿಂಟಿಗೆ ಸಂಬಂಧಪಟ್ಟಂತಹ ಎರಡು ಈಕ್ವೇಷನ್ಸ್ ಕೊಟ್ಟಾಗ ಯಾವ ಸ್ಥಿರತೆಯನ್ನು ಹೊಂದಿದೆ ಅನ್ನೋದನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಇಲ್ಲಿ ಒಂದು ಬಾಕ್ಸನ್ನು ರಚನೆ ಮಾಡಿದ್ದೀನಿ ಅಂತ ನೋಡ್ತಾ ಹೋಗೋಣ. ಇದು ಯಾವ ರೀತಿ ಇದೆ ಅಂತ ಹೇಳಿದ್ರು. ಮೊದಲಾಗಿ a1x plus b1y plus c1 is equal to 0. a2x plus b2y plus c2 is equal to 0. ಎರಡು ಸಮೀಕರಣಗಳನ್ನು ಕೊಟ್ಟಿದ್ದಾರೆ. ಸೊ ಎರಡು ಸಮೀಕರಣಗಳು ಏನಾಗಿದೆ, ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪದಲ್ಲಿ ಇದೆ. ಹಾಗಾದರೆ ಇಂತಹ ಸಮೀಕರಣಗಳನ್ನು ತಗೊಂಡಾಗ ಇವುಗಳ ಅನುಪಾತಗಳನ್ನು ಹೋಲಿಕೆ ಮಾಡ್ತಾ ಹೋಗೋಣ ಒನ್ ಬೈ ಒನ್. ಸೊ ಫಸ್ಟ್ ಒನ್ ತಗೊಂಡಾಗ a1 ಡಿವೈಡ್ ಬೈ a2 is not equal b1 ಡಿವೈಡ್ ಬೈ b2. ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇಲ್ಲಿ ನೋಡಿ ಎರಡು ಈಕ್ವೇಷನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ನಂಬರ್ಸ್ ಇರುತ್ತೆ, ಎರಡು ಈಕ್ವೇಷನ್ಸ್ ಕೊಟ್ಟಾಗ 3/, ಮತ್ತು 2 ಅಂತ ತಿಳ್ಕೊಳ್ಳಿ. 3/2 ಹಾಕ್ತೀವಿ ಅಲ್ವಾ? ಇಲ್ಲಿ 5/3 ಇದೆ, ಇಲ್ಲಿ 5/3 ಅಂತ ಹಾಕ್ತೀವಿ ತಿಳ್ಕೊಳ್ಳಿ. ಆಗ ಎರಡು ಏನು ನಾಟ್ ಈಕ್ವಲ್, ಈಕ್ವಲ್ ಇಲ್ಲ, ಸಮ ಇಲ್ಲ. ಎರಡು LHS ಮತ್ತು RHS ಸಮ ಇಲ್ಲ. ಸೊ ಇಂತಹ ಸಂದರ್ಭದಲ್ಲಿ ಆ ನಕ್ಷೆಯಿಂದ ಪ್ರತಿನಿಧಿಸಿದಾಗ ಪರಸ್ಪರ ಏನಾಗ್ತವೆ, ಛೇದಿಸ್ತವೆ ಅಂತೇಳಿ ಅರ್ಥ. ದಟ್ ಇಸ್ ಅಂಡರ್ಸ್ಟೂಡ್. ಆಗ ಬೀಜಗಣಿತೀಯ ಪರಿಹಾರ ಏನಿರುತ್ತೆ, ಅನನ್ಯ ಪರಿಹಾರವನ್ನು ಅದು ಹೊಂದಲ್ಪಟ್ಟಿದೆ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಸ್ಥಿರತೆಗೆ ಬಂದರೆ ಸ್ಥಿರ ಜೋಡಿಯನ್ನ ಹೊಂದಿದೆ ಅಂತ ಹೇಳಿ ಕರಿತೀವಿ. ಅಂದರೆ ಅಲ್ಲಿ ನಮಗೆ ಎಕ್ಸ್ನ ಬೆಲೆ ದೊರೆಯುತ್ತೆ ಮತ್ತು ವೈನ ಬೆಲೆ ಸಿಗುತ್ತೆ ಅಂತ ಹೇಳಿ ಅರ್ಥ. ನಾವು ನಕ್ಷೆನ ಡ್ರಾ ಮಾಡಿದಾಗ ಆ ಎರಡು ರೇಖೆಗಳು ಏನಾಗುತ್ತೆ, ಪರಸ್ಪರ ಛೇದಿಸುತ್ತೆ. ಹಾಗಾದ್ರೆ ಈಗ ನಿಮಗೆ ಈಕ್ವೇಷನ್ ಕೊಟ್ಟಾಗ ತಕ್ಷಣ ಹೇಳ್ಬಿಡ್ಬೋದಲ್ಲ ವಿದ್ಯಾರ್ಥಿಗಳೇ,
ಈ ಏನು ನಾವು ಮೂರು ಸಾಂಕೇತಿಕವಾಗಿ ಬರ್ಕೊಂಡಿದ್ದೀವಲ್ಲ ಸಮೀಕರಣಗಳನ್ನ, ಅದರಲ್ಲಿ ನಿಮಗೆ ಎರಡು ಈಕ್ವಲ್ ಬಂದಾಗ ಹೇಗೆ, ನಾಟ್ ಈಕ್ವಲ್ ಬಂದಾಗ ನಕ್ಷೆ ಹೇಗೆ ಪ್ರತಿನಿಧಿಸುತ್ತೆ ಅನ್ನೋದು ಅಂತ. ಸೊ ನೀವು ಡ್ರಾ ಮಾಡುವಾಗ ನಾವು ಮಾಡಿರೋ ಲೆಕ್ಕ ಕರೆಕ್ಟ್ ಆಗಿದೆ ಅನ್ನೋದನ್ನ ಈ ಪಟ್ಟಿಯ ಆಧಾರದ ಮೇಲೆ ನೀವೇನು ಮಾಡ್ತಾ ಹೋಗ್ಬೋದು, ಕನ್ಕ್ಲೂಷನ್ಗೆ ಬರ್ತಾ ಹೋಗ್ಬೋದು. ಅಕಸ್ಮಾತ್ ನೀವು ಮಾಡ್ತಾ ಇರೋದು ಏನೋ ತಪ್ಪು ಅಂತಂದ್ರೆ ಸೊ ನೆಕ್ಸ್ಟ್ ತಿದ್ಕೊಳ್ಳಿಕ್ಕೆ ಅವಕಾಶ ಇದೆ. ಯಾಕೆಂದ್ರೆ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ನಾಟ್ ಈಕ್ವಲ್, ಎರಡು ನಾಟ್ ಈಕ್ವಲ್ ಬಂದಾಗ ಎರಡು ರೇಖೆಗಳು ಪರಸ್ಪರ ಛೇದಿಸ್ತವೆ ಅನ್ನೋದು ನೆನಪಲ್ಲಿ ಇಟ್ಕೋಬೇಕು. ಆ ರೀತಿ ಬಂತು ಅಂದ್ರೆ ನೀವು ಮಾಡ್ತಿರೋ ಲೆಕ್ಕ ಸರಿಯಾಗಿದೆ ಅಂತೇಳಿ. ಅರ್ಥ ಆಯ್ತಲ್ಲ ಇದು? ಸೊ ನೆಕ್ಸ್ಟ್ ಪಾಯಿಂಟ್ ಬರೋಣ. a1 divided by a2 is equal to b1 divided by b2 is equal to c1 divided by c2. ಅಂದ್ರೆ ಎರಡು ಸಮೀಕರಣದಲ್ಲಿ ಇರುವಂತಹ ಸಹಗುಣಕಗಳನ್ನು ಅನುಪಾತಗಳ ಹೋಲಿಕೆಯನ್ನು ನಾವು ಇಲ್ಲಿ ಮಾಡಿದ್ದೇವೆ. ಇಲ್ಲಿ ಏನಿದೆ, ಸಮಚಿಹ್ನೆ ಇದೆ, ಎಲ್ಲದೂ ಕೂಡ ಏನಾದ್ರೆ ಈಕ್ವಲ್ ಅಂತ ತೋರಿಸ್ತಾ ಇದೆ. ಸೊ ಇಂತಹ ಸಂದರ್ಭದಲ್ಲಿ ನೀವು ಆ ಎರಡು ಸಮೀಕರಣಗಳನ್ನ ನಕ್ಷೆಯಲ್ಲಿ ಡ್ರಾ ಮಾಡಿದಾಗ ಅವೇನಾಗ್ತವೆ, ಪರಸ್ಪರ ಐಕ್ಯವಾಗಿರುವಂತಹ ರೇಖೆಗಳು ನಿಮಗೆ ಕಂಡುಬರುತ್ತೆ. ಹಾಗಾದ್ರೆ ಬೀಜಗಣಿತ ಪರಿಹಾರ ಏನು ಹೊಂದಿರುತ್ತೆ, ಅಪರಿಮಿತ ಪರಿಹಾರವನ್ನ ಹೊಂದಲ್ಪಟ್ಟಿರುತ್ತೆ. ಹಾಗಾದ್ರೆ ಸ್ಥಿರತೆಯನ್ನು ನೋಡಿದ್ರೆ ಅವಲಂಬಿತ ಸ್ಥಿರ ಜೋಡಿ ಅನ್ನೋದು ಹೊಂದಲ್ಪಟ್ಟಿದೆ. ಇಲ್ಲ ಹೇಳಿದ್ವಿ ಅವಲಂಬಿತ ಸ್ಥಿರ ಜೋಡಿ ಅಂದ್ರೆ ಏನು ಅಂತ ಹೇಳಿದ್ದು. ಸೊ ಎಲ್ಲ ಈಕ್ವಲ್ ಆಗಿದೆ ಅಲ್ವಾ? ಸೊ ಹಾಗೇನಾಗಿರ್ಲೇಬೇಕು, ಅವಲಂಬಿತ ಜೋಡಿ ಆಗಿರ್ಲೇಬೇಕು ಅಲ್ವಾ? ನೆಕ್ಸ್ಟ್ ಇನ್ನೊಂದು ಅನುಪಾತ ಹೋಲಿಕೆಯನ್ನು ತೆಗೆದುಕೋಣ. a1 divided by a2 is equal to b1 divided by b2. ಇವೆರಡು c1 divided by c2ಗೆ ನಾಟ್ ಈಕ್ವಲ್ ಆಗಿರಲ್ಲ. ಈ ಎರಡು ಅಂಶಗಳು ಈಕ್ವಲ್ ಆಗಿದ್ರೆ ಈ c1 divided by c2ಗೆ ಈಕ್ವಲ್ ಆಗಿರಲ್ಲ. ಸೊ ಹಾಗಾಗಿ ಇಂತಹ ಸಂದರ್ಭದಲ್ಲಿ ನಾವು ಆ ಎರಡು ನಕ್ಷೆಗಳನ್ನ ಡ್ರಾ ಮಾಡಿದಾಗ, ಅಂದರೆ ಆ ಸಮೀಕರಣದ ನಕ್ಷೆಗಳನ್ನ ಡ್ರಾ ಮಾಡಿದಾಗ ಸಮಾಂತರ ರೇಖೆಗಳು ಅಂದರೆ ಪರಸ್ಪರ ಒಂದೊಂದು ರೇಖೆ ಏನಾಗಿರುತ್ತೆ, ಸಮಾಂತರವಾಗಿರುವಂತಹ ರೇಖೆಗಳು ನಮಗೆ ಕಂಡುಬರುತ್ತೆ. ಆ ಎರಡು ರೇಖೆಗಳು ಛೇದಿಸೋದಿಲ್ಲ. ಹಾಗಾದ್ರೆ ಬೀಜಗಣಿತ ಪರಿಹಾರ ಏನು ಹೊಂದಿರುತ್ತೆ, ಯಾವುದೇ ರೀತಿಯ ಪರಿಹಾರ ಇರಲ್ಲ. ಯಾವುದೇ ರೀತಿಯ ಪರಿಹಾರ ಇಲ್ಲ ಅಂತಂದ್ರೆ ಅದರ ಪ್ರಕಾರ ಯಾವುದು, ಅಸ್ಥಿರ ಜೋಡಿ. ಸೊ ಹಾಗಾದ್ರೆ ಸ್ಥಿರತೆ ಏನಿರುತ್ತೆ ಅಸ್ಥಿರ ಜೋಡಿ ಅಂತೇಳಿ ಕರಿತಿದ್ದಾರೆ. ಸೊ ಈ ಪಟ್ಟಿ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಆಮೇಲೆ ಈಸಿಯಾಗಿ ನೆನಪಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ನಮಗೆ ಸ್ಟೆಪ್ಸ್ಗಳು ಈಸಿ ಇದೆ. ಫಸ್ಟ್ ಎರಡು ನಾಟ್ ಈಕ್ವಲ್, ಇವು ಮೂರು ಈಕ್ವಲ್, ಎರಡು ಈಕ್ವಲ್, ಇನ್ನೊಂದು ನಾಟ್ ಈಕ್ವಲ್. ಸೊ ಈ ರೀತಿ ಬಂದಾಗ ಪರಸ್ಪರ ಛೇದಿಸ್ತವೆ, ಪರಸ್ಪರ ಐಕ್ಯವಾಗುತ್ತೆ, ಲಾಸ್ಟ್ ಸಮಾಂತರ ರೇಖೆಗಳು. ಸೊ ಈ ಪಾಯಿಂಟ್ಸ್ ಮತ್ತು ಈ ಎರಡು ಪಾಯಿಂಟ್ಸ್ ಕರೆಕ್ಟ್ ನೆನಪಿಟ್ಕೊಳ್ಳಿ, ಇವು ಆಟೋಮೆಟಿಕಾಗಿ ನಿಮಗೆ ಬಂದು ಹೋಗ್ಬಿಡುತ್ತೆ. ಯಾಕೆಂದ್ರೆ ಈ ರೀತಿ ಬಂದಾಗ ಇದು ಸ್ಥಿರ ಜೋಡಿಯಾಗಿರುತ್ತೆ, ಈಕ್ವಲ್ಸ್ ಇದ್ದಾಗ ಅವಲಂಬಿತ ಜೋಡಿ. ಯಾವಾಗ ಈ ಮೂರು ನಿಮಗೆ ಡೆಫಿನಿಷನ್ಸ್ ಕರೆಕ್ಟಾಗಿ ಗೊತ್ತಿದ್ದಾಗ ಮಾತ್ರ ನೀವು ಸ್ಥಿರತೆಯನ್ನು ಬರಿತಾ ಹೋಗ್ತೀರ. ಲಾಸ್ಟ್ ಒನ್ ಅಸ್ಥಿರ ಜೋಡಿ. ವಿದ್ಯಾರ್ಥಿಗಳೇ, ಈ ಪಟ್ಟಿಯಿಂದ ನಿಮಗೆ ತುಂಬ ಅನುಕೂಲ ಇದೆ. ಯಾಕೆಂದರೆ ಎರಡು ಈಕ್ವೇಷನ್ ಕೊಟ್ಟ ತಕ್ಷಣ ಅದನ್ನು ನೀವು ಚೆಕ್ ಮಾಡಿದಾಗ, ಈ ಮೂರನ್ನು ಚೆಕ್ ಮಾಡಿದಾಗ ನೀವು ತಕ್ಷಣ ಹೇಳ್ಬಿಡ್ತೀರ ಅದು ಯಾವ ಸ್ಥಿರತೆಯನ್ನು ಹೊಂದಿದೆ. ನಕ್ಷೆಯಲ್ಲಿ ಪ್ರತಿನಿಧಿಸಿದಾಗ ಹೇಗೆ ಬರುತ್ತೆ, ಪರಸ್ಪರ ಎರಡು ರೇಖೆಗಳು ಛೇದಿಸ್ತವ, ಅಥವಾ ಸಮಾಂತರವಾಗಿರುತ್ತೋ, ಅಥವಾ ಪರಸ್ಪರ ಒಂದಕ್ಕೊಂದು ಐಕ್ಯವಾಗುತ್ತಾ ಅನ್ನೋದನ್ನ ಈ ಟೇಬಲಿಂದ ನಾವು ಈಸಿಯಾಗಿ ಹೇಳ್ತಾ ಹೋಗ್ತೇವೆ. ಸೊ ಅಲ್ಲಿಗೆ ಇದು ನಿಮಗೆ ಅರ್ಥ ಆಗಿದೆ ಅಂತ ಹೇಳಿ ತಿಳ್ಕೊಳ್ತೇನೆ. ನಂತರ ಇದರ ಮುಂದಿನ ಅಭ್ಯಾಸ ಅಂದರೆ ಎಕ್ಸರ್ಸೈಸು 3.2 ಅಲ್ಲಿ ಲೆಕ್ಕಗಳನ್ನು ನೋಡ್ತಾ ಹೋಗೋಣ. ವಿದ್ಯಾರ್ಥಿಗಳೇ, ಅಭ್ಯಾಸ 3.2 ಅಲ್ಲಿ ಫಸ್ಟ್ ಲೆಕ್ಕವನ್ನು ತೆಗೆದುಕೊಂಡ್ರೆ a1 divided by a2, b1 divided by b2, c1 divided by c2 ಅನುಪಾತಗಳನ್ನು ಹೋಲಿಸುವ ಮೂಲಕ ಕೆಳಗಿನ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪ್ರತಿನಿಧಿಸುವ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆಯೇ, ಸಮಾಂತರವಾಗಿವೆ ಅಥವಾ ಐಕ್ಯಗೊಂಡಿವೆ ಎಂಬುದನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಪ್ರಶ್ನೆಯನ್ನು ನಿಮಗೆ ಕೊಡಲ್ಪಟ್ಟಿದ್ದಾರೆ. ಈಗ ಆಲ್ರೆಡಿ ನಾವು ಒಂದು ಬಾಕ್ಸನ್ನು ನೋಡಿದ್ದೇವೆ, ಅನುಪಾತಗಳ ಹೋಲಿಕೆಯನ್ನು ಮಾಡಿಬಿಟ್ಟು ಅಲ್ಲಿ ಆ ಸರಳ ರೇಖೆಗಳು ಒಂದೇ ಬಿಂದುವಿನಲ್ಲಿ ಛೇದಿಸುತ್ತಾ ಅಥವಾ ಸಮಾಂತರವಾಗಿ ಛೇದಿಸಲ್ಪಡ್ತಾವ ಅಥವಾ ಐಕ್ಯವಾಗಿ ನಮಗೆ ಕಂಡುಬರುತ್ತೋ ಅನ್ನೋದನ್ನು ನಾವು ತಿಳ್ಕೊಂಡಿದ್ದಾರೆ. ಅದರ ಆಧಾರದ ಮೇಲೆ ಇಲ್ಲಿ ನಮಗೆ ಕೊಟ್ಟಿರುವಂತಹ ಮೂರು ಲೆಕ್ಕಗಳನ್ನು ಇಲ್ಲಿ ಬಿಡಿಸ್ತಾ ಹೋಗಬೇಕಾಗುತ್ತೆ. ವಿದ್ಯಾರ್ಥಿಗಳ ಈ ಮೈಂಡ್ನಲ್ಲಿ 3 ಲೆಕ್ಕ ಇದೆ, ಅದರಲ್ಲಿ 2 ಲೆಕ್ಕ ಮಾತ್ರ ನಾನು ನಿಮಗೆ ಆನ್ಸರ್ನ ಬಿಡಿಸಿ ತೋರಿಸ್ತೇನೆ. ಏನು ಇನ್ನೊಂದು 3 ಲೆಕ್ಕ ಇದೆ ಅದನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಬೇಕಾಗುತ್ತೆ. ಈಗ ಮೊದಲ ಲೆಕ್ಕವನ್ನು ತೆಗೆದುಕೊಂಡಾಗ 5x - 4y + 8 = 0 ಅಂತಿದೆ. ಸೊ 7x + 6y - 9 = 0 ಅಂತ ಇದೆ. ಈ ಎರಡು ಸಮೀಕರಣಗಳು ನಿಮಗೆ ಹೇಗೆ ಕಾಣ್ತಾ ಇದೆ,
ಸಾಮಾನ್ಯ ರೂಪ ಇದೆಯಲ್ಲ a1 x plus b1 y plus c1 is equal to 0. ಹಾಗೆಯೇ a2 x plus b2 y plus c2 is equal to 0. ಸೊ ಈ ರೂಪದಲ್ಲಿ ನಿಮಗೆ ಆ ಎರಡು ಸಮೀಕರಣಗಳು ಕಂಡುಬರ್ತಾ ಇದೆ. ಹಾಗಾಗಿ ಆ ಎರಡು ಸಮೀಕರಣಗಳನ್ನ ಈ ಸಮೀಕರಣಗಳಿಗೆ ನಾವೇನು ಮಾಡ್ತೀವಿ ಅಂದರೆ ಹೋಲಿಸಲ್ಪಡ್ತವೆ. ಸೊ ಹೀಗೆ ಕಂಪೇರ್ ಮಾಡಿದಾಗ ನಮಗೆ a1 b1 c1 ಹಾಗೆ a2 b2 c2ಗಳ ಬೆಲೆ ದೊರೆಯುತ್ತೆ. ಇಲ್ಲಿ ನೋಡಿ ವಿದ್ಯಾರ್ಥಿಗಳ a1 ಇರೋ ಕಡೆ 5 ಇದೆ. ಸೊ ಹಾಗಾಗಿ a1 5 ಅಂತ ತಗೊಂಡಿದೆ. ಹಾಗೆಯೇ b1 ಅಂದರೆ -4 ಇದೆ. ಸೊ -4. c1 ಇರೋ ಪ್ಲೇಸಲ್ಲಿ ಏನಿದೆ 8 ಇದೆ. ಹಾಗಾಗಿ c1 8 ಅಂತ ತಗೊಳ್ತೀವಿ. ಅದೇ ರೀತಿಯಾಗಿ ಎರಡನೇ ಕ್ವೆಶ್ಚನ್ ಬರೋಣ. a2 7 b2 6 ಹಾಗೆಯೇ c2 -9. ನಮ್ಮ ಸಾಮಾನ್ಯ ರೂಪದಲ್ಲಿರೋದು ಪ್ಲಸ್. ಸೊ ಈ ಈಕ್ವೇಷನ್ ಅಲ್ಲಿರೋದು ಮೈನಸ್. ಹಾಗಾಗಿ c2 -9. ಅರ್ಥ ಆಗಿದ್ದಲ್ಲ ವಿದ್ಯಾರ್ಥಿಗಳಿದು? ಅರ್ಥ ಆಗಿದೆ ಅಂದ್ಕೊಳ್ತೀವಿ. ಏಕೆಂದರೆ ಎರಡು ಸಮೀಕರಣಗಳನ್ನು ಹೋಲಿಸಿ a1 a2 b2 ಹಾಗೆಯೇ c1 ಮತ್ತು c2ಗಳ ಬೆಲೆಯಲ್ಲಿ ಕಂಡುಹಿಡಿದಿರುವಂಥದ್ದು. ಈಗ ಇವುಗಳ ಅನುಪಾತಗಳನ್ನು ತೆಗೆದುಕೊಳ್ಳೋಣ. a1 a2 ಅದರ ವ್ಯಾಲ್ಯೂ ಏನಿದೆ ನೋಡಿ. a1 ಇರೋ ಕಡೆ 5 ಹಾಕಿ, a2 ಅಂದರೆ 7 ಇದೆ /7. ಸೊ ಅಲ್ಲಿಗೆ a1 a2 ಇದರ ಅನುಪಾತ 5/7 ಬಂತು ಅಲ್ವಾ ವಿದ್ಯಾರ್ಥಿಗಳ? ಹಾಗೆಯೇ b1 ಮತ್ತು b2 ತಗೊಳ್ಳಿ. b1 b2 -4/6 ಅಂತ ಇದೆ. ಸೊ ಇದರ ಅನುಪಾತವನ್ನು ತಗೊಂಡ್ರೆ -2/3 ಅಂತ ಬರುತ್ತೆ. ಅಂದರೆ ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡಿರುವಂಥದ್ದು. 2 4 2 3 6 ಅಂತ ಹೇಳ್ಬಿಟ್ಟು. ಈಗ ಈ ಎರಡು ಅನುಪಾತಗಳನ್ನು ಸ್ವಲ್ಪ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ 5/7 ಬಂದಿದೆ, ಇಲ್ಲಿ -2/3 ಬಂದಿದೆ. ಸೊ ಇವೆರಡು ನಾಟ್ ಈಕ್ವಲ್ ಅಲ್ವಾ? ಅವೇನಾಗಿದೆ? ಪರಸ್ಪರ ಸಮವಾಗಿ ಕಂಡುಬರ್ತಿಲ್ಲ. ಹಾಗಾಗಿ ನಾವು ಏನು ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ a1 a2 b1 b2 is not equal 0. ಸೊ ಈ ಸಿಂಬಲ್ ಇದೆಯಲ್ಲ, ಈ ಎರಡು ಅನುಪಾತಗಳು ಹೋಲಿಕೆ ಆಗಿಲ್ಲ ಅಂತ ಹೇಳ್ಬಿಟ್ಟು ನಾವು ಕರಿತೇವೆ ವಿದ್ಯಾರ್ಥಿಗಳೇ. ಸೊ ನಾನು ಅವಾಗಲೇ ಹೇಳಿದಂಗೆ ಆ ಬಾಕ್ಸಲ್ಲಿ a1 a2 is not equal b1 b2 ಅಂದಾಗ ಆಗ ನಕ್ಷೆಗಳು ಹೇಗೆ ಪ್ರತಿನಿಧಿಸ್ತವೆ? ಸೊ ಸರಳ ರೇಖೆಗಳು ಒಂದು ಬಿಂದುವಿನಲ್ಲಿ ಛೇದಿಸುತ್ತವೆ. ಸೊ ಇವುಗಳಿಗೆ ಅನನ್ಯ ಪರಿಹಾರ ಇದೆ ಅಂತ ಹೇಳ್ಬಿಟ್ಟು ನಾವು ಕರೆಯಲ್ಪಡ್ತೇವೆ. ಹಾಗಾದರೆ ಇಲ್ಲಿ ನಾವು ಕನ್ಕ್ಲೂಷನ್ ಬರ್ತಿರೋದು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀವಿ. ಹಾಗಾದ್ರೆ ಇದೇನಾಯಿತು? ಒಂದು ಬಿಂದುವಿನಲ್ಲಿ ಮಾತ್ರ ಛೇದಿಸುತ್ತೆ ಮತ್ತು ಅನನ್ಯ ಪರಿಹಾರವನ್ನು ಇದು ಹೊಂದಿದೆ ಅಂತ ಹೇಳಿ ಕರೀತಾರೆ. ಇದು ಅರ್ಥ ಆಗಿದೆಲ್ಲ ವಿದ್ಯಾರ್ಥಿಗಳೇ? ಸೊ ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಕೇಳಬಹುದು. ಎರಡು ಈಕ್ವೇಷನ್ಸ್ನ ಕೊಟ್ಬಿಟ್ಟು ಸೊ ಇಲ್ಲಿ ನಕ್ಷೆಯನ್ನು ಡ್ರಾ ಮಾಡಿದಾಗ ಅದು ಪ್ರತಿನಿಧಿಸೋದು ಏನಾಗಿರುತ್ತೆ? ಐಕ್ಯವಾಗಿರುತ್ತೋ ಅಥವಾ ಒಂದು ಬಿಂದುವಿನಲ್ಲಿ ಛೇದಿಸುತ್ತೋ ಅಥವಾ ಸಮಾಂತರವಾಗಿದೆಯಾ ಅನ್ನೋದನ್ನ ನಿಮಗೆ 1 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ ಬಹಳ ಇದೆ. ನಂತರ ಈ ಲೆಕ್ಕ ಅರ್ಥ ಆದಮೇಲೆ ಮುಂದಿನ ಲೆಕ್ಕಕ್ಕೆ ಹೋಗೋಣಲ್ವಾ? ಸೊ ಎರಡನೇ ಲೆಕ್ಕವನ್ನು ತೆಗೆದುಕೊಂಡಾಗ 9x + 3y + 12 = 0. ಹಾಗೆಯೇ 8x + 6y + 24 = 0. ವಿದ್ಯಾರ್ಥಿಗಳಿಗೆ ಒಂದೇ ಲೆಕ್ಕ ಅರ್ಥ ಆಗಿರೋದ್ರಿಂದ ಇಲ್ಲಿ ಎರಡನೇ ಲೆಕ್ಕವನ್ನು ನೀವೇ ಪ್ರಾಂಪ್ಟಾಗಿ ಮಾಡಿದರೆ ಒಳ್ಳೆಯದು. ಏಕೆಂದರೆ ಅಲ್ಲಿ ನಿಮಗೆ ಪ್ರಾಕ್ಟೀಸ್ ಆಗೋಕ್ಕಾಗುತ್ತೆ. ಈಗ ಆಲ್ರೆಡಿ ನಾನು ಬರ್ಬಿಟ್ಟಿದ್ದೀನಿ ಆನ್ಸರ್ನ. ಸೊ ಆಗ ನೀವೇನು ಮಾಡಬೇಕು ಅಂದರೆ ಬರೀ ಕ್ವಶನ್ ಅಷ್ಟೇ ಬರ್ಕೊಂಡು ಒಂದೇ ಲೆಕ್ಕ ಅರ್ಥ ಆಗಿದೆ ಅಲ್ವಾ ಹೇಗೆ ಮಾಡೋದು ಅಂತ ಅದೇ ಥರ ಎರಡನೇ ಲೆಕ್ಕವನ್ನು ನೀವು ಮಾಡ್ತೇವೆ. ಸೊ ಈಗ ಈ ಲೆಕ್ಕವನ್ನು ನಾವು ಆನ್ಸರ್ನ ನೋಡ್ತಾ ಹೋದರೆ ಸೇಮ್ ಇದನ್ನೇನು ಮಾಡಬೇಕು? ಸಾಮಾನ್ಯ ರೂಪಕ್ಕೆ ಹೋಲಿಸಲ್ಪಡಬೇಕು. a1x + b1y + c1 ಮತ್ತು a2x + b2y + c2 = 0. ಸೊ ಈ ಎರಡು ಸಮೀಕರಣಗಳಿಗೆ ಹೋಲಿಸಿದಾಗ a1 ಅಂದರೆ 9 ಇದೆ, b1 ಅಂದರೆ ಎಷ್ಟಿದೆ? 3 ಇದೆ, c1 ಅಂದರೆ 12 ಇದೆ. ಇದು ಯಾವುದು? ಸಮೀಕರಣ 1. ಹಾಗೆಯೇ ಸಮೀಕರಣ 2 ಹೇಳಿ ನೋಡೋಣ ನೀವೇ. a2 ಎಷ್ಟು? 18 ರೈಟ್. ನೆಕ್ಸ್ಟ್ b2 6, c2 24. ಈ ರೀತಿಯಾಗಿ ಎ ಬಿ ಸಿ ಬೆಲೆಗಳನ್ನು ನಾವು ಕಂಡುಹಿಡ್ಕೊಳ್ತೇವೆ. ಹಾಗಾದರೆ ಈ ಮೂರು ಅನುಪಾತಗಳನ್ನು ಹೋಲಿಕೆ ಮಾಡ್ತಾ ಹೋಗೋಣ. ಮೊದಲದಾಗಿ a1 a2 = 9 / 18. ನಾನು ಏನು ಮಾಡಿದ್ದೀನಿ? ಬೆಲೆಗಳನ್ನು ಆದೇಶಿಸಿದ್ದೀನಿ ಅಷ್ಟೇ. ಸೊ
ಸೊ ಇದನ್ನ ಸರಳ ರೂಪಕ್ಕೆ ತಂದಾಗ ಅಂದರೆ ಸಿಂಪ್ಲಿಫೈ ಮಾಡಿದಾಗ 9 ಅಂದರೆ 9 2 18. ಸೊ ಅಲ್ಲಿಗೆ ಬಂದು 1/2 ಬಂತು. b1 ಡಿವೈಡ್ ಬೈ b2 ಅಂದರೆ 3/6. ಸೊ 1/2 ಆಯಿತು ವಿದ್ಯಾರ್ಥಿಗಳ. ಹಾಗೆಯೇ c1 ಡಿವೈಡ್ ಬೈ c2 ಇಸ್ ಈಕ್ವಲ್ ಟು 12 ಡಿವೈಡ್ ಬೈ 24. ಸೊ ಅಲ್ಲಿಗೆ ಆಫ್ ಅಂತ ಇಲ್ಲಿ ಕರೀತೀವಿ. ಅಲ್ಲಿಗೆ ಪ್ರತಿಯೊಂದು ಅನುಪಾತವನ್ನು ಅಬ್ಸರ್ವ್ ಮಾಡಿ. ಅರ್ಧ, ಆಫ್, ಆಫ್ ಅಂತ ಬಂದಿದೆ ಅಲ್ವಾ. 3 ಅನುಪಾತಗಳು ಈಕ್ವಲ್ ಆಗಿದೆ. ಹಾಗಾದರೆ ನಾವು ಈ ಏನು ನಾವು ತಗೊಂಡಿರುವಂಥ ರಿಸಲ್ಟ್ ಇದೆಯಲ್ಲ, ಇದಕ್ಕೆ ನಾವು ತಕ್ಕಂತೆ ಯಾವ ಇದಕ್ಕೆ ಕನ್ಕ್ಲೂಷನ್ಗೆ ಬರ್ತೀವಿ ಅಂದರೆ a1 ಡಿವೈಡ್ ಬೈ a2 ಇಸ್ ಈಕ್ವಲ್ ಟು b1 ಡಿವೈಡ್ ಬೈ b2 ಇಸ್ ಈಕ್ವಲ್ ಟು c1 ಡಿವೈಡ್ ಬೈ c2 ಅನ್ನುವಂತಹ ಕನ್ಕ್ಲೂಷನ್ಗೆ ಬರ್ತೀವಿ. ಅಂದರೆ ಎಲ್ಲ ಅನುಪಾತಗಳು ಏನಾಗಿದೆ ಅಂತ ಪರಸ್ಪರ ಸಮನಾಗಿದೆ ಅಂತ ಹೇಳಿ ತೆಗೆದುಕೊಳ್ತಾರೆ. ಹಾಗಾದರೆ ನಮ್ಮ ಪಟ್ಟಿಯ ಪ್ರಕಾರ ಈ 3 ಅನುಪಾತಗಳು ಸಮನಾಗಿದ್ದರೆ ಆ ರೇಖಾತ್ಮಕ ಸಮೀಕರಣಗಳನ್ನು ಪ್ರತಿನಿಧಿಸುವಂತಹ ಸರಳ ರೇಖೆ ಏನಾಗಿರುತ್ತೆ? ವೆರಿ ಗುಡ್, ಪರಸ್ಪರ ಐಕ್ಯವಾಗಿರ್ತವೆ ಮತ್ತು ಇವುಗಳಿಗೆ ಏನಾಗಿದೆ ಅಂದರೆ ಅಪರಿಮಿತ ಪರಿಹಾರಗಳಿರುತ್ತೆ. ಅಂದರೆ ಒಂದೇ ಪರಿಹಾರ ಸಿಗಲ್ಲ, ಇವುಗಳಿಗೆ ಬೇರೆ ಬೇರೆ ರೀತಿಯ ಅಪರಿಮಿತ ಪರಿಹಾರ. ಅಪರಿಮಿತ ಅಂದರೆ ಎಣಿಸಲಿಕ್ಕೆ ಸಾಧ್ಯ ಇರುವಂಥದ್ದು ಇರುತ್ತೆ, ಅಸಾಧ್ಯ ಇರುವಂಥದ್ದು. ಸೊ ಅಂತಹ ಅಪರಿಮಿತ ಪರಿಹಾರಗಳು ನಮಗೆ ಈ 2 ಈಕ್ವೇಷನ್ಸಲ್ಲಿ ಸಿಗುತ್ತೆ ಅನ್ನುವಂತಹ ಒಂದು ಕನ್ಕ್ಲೂಷನ್ಗೆ ನಾವು ಬರ್ತೀವಿ ವಿದ್ಯಾರ್ಥಿಗಳು. ಸೊ ಈಗ ಇಲ್ಲಿವರೆಗೆ ಮಾಡಿರುವಂತಹ ಈ 2 ಪ್ರಶ್ನೆಗಳ ಉತ್ತರಗಳು ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇದರಲ್ಲಿ ಇನ್ನೊಂದು ಲೆಕ್ಕ ಬಿಟ್ಟಿದ್ದೀನಿ. ಸೊ ಇದೊಂದನ್ನು ನೀವು ಇದೇ ಥರ ಏನು ಮಾಡಬೇಕು ಅಂದರೆ ಹೋಲಿಕೆಯನ್ನು ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಮಾಡಿ ಈಕ್ವಲ್ ಬಂದು ಈಕ್ವಲ್ ಅಂತ ತಗೊಳ್ಳಿ, ಇಲ್ಲ ಅಂದರೆ ನಾಟ್ ಈಕ್ವಲ್ ಅಂದರೆ ನಾಟ್ ಈಕ್ವಲ್ ಅಂತ ಹೇಳಿ ತೆಗೆದುಕೊಳ್ಳಿ. ಸೊ ಅಲ್ಲಿಗೆ ಈ ರೀತಿಯಾಗಿ 3ನೇ ಲೆಕ್ಕವನ್ನು ನಿಮ್ಮ ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಬಿಡಿಸ್ತಾ ಹೋಗಿ ವಿದ್ಯಾರ್ಥಿಗಳ. ಈಗ ಟೋಟಲ್ ಆಗಿ ನಾವು ಏನು ಈ ಪಾಠದಲ್ಲಿ ಸ್ಟಾರ್ಟಿಂಗಿಂದ ನಾನು ಏನೇನು ನಿಮ್ಗೆ ಹೋಮ್ವರ್ಕನ್ನು ಕೊಟ್ಟಿದ್ದೇನೆ, ಅಲ್ಲಿ ಮಿಡ್ಲ್ ಒಂದು ಅಸೈನ್ಮೆಂಟ್ ಕೊಟ್ಟೆ, ಅಂದರೆ ಕ್ವಶನ್ ಫ್ರೇಮ್ ಮಾಡೋದು, ಆ ಲೆಕ್ಕಗಳು ಮತ್ತು ಅಭ್ಯಾಸದ ಲೆಕ್ಕಗಳು, ಇದರ ಹಿಂದಿನ 3.1ನಲ್ಲಿರುವಂಥ ಲೆಕ್ಕಗಳು, ಈ ಎಲ್ಲವೂ ಲೆಕ್ಕಗಳನ್ನು ನೀವು ಮ್ಯಾಥ್ಸ್ ಹೋಮ್ವರ್ಕಲ್ಲಿ ಮಾಡಿರಬೇಕು. ಆ ಎಲ್ಲ ಲೆಕ್ಕಗಳನ್ನು ನಾನು ನಂತರ ಅವಧಿಯಲ್ಲಿ ಕರೆಕ್ಷನ್ ಮಾಡ್ತಾ ಹೋಗ್ತೀನಿ ವಿದ್ಯಾರ್ಥಿಗಳೇ. ಸೊ ಅಲ್ಲಿಗೆ ಈ ಪಾಠದ ಪಾರ್ಟ್ 1 ಇಲ್ಲಿಗೆ ಮುಕ್ತಾಯವಾಗುತ್ತೆ. ಇದರ ಮುಂದಿನ ಸಬ್ ಟಾಪಿಕನ್ನು ನಾವು ಪಾರ್ಟ್ 2 ಅಂತ ಹೇಳಿ ತೆಗೆದುಕೊಳ್ಳೋಣ. ಅದನ್ನು ಮುಂದಿನ ಅವಧಿಯಲ್ಲಿ ನೋಡ್ತಾ ಹೋಗೋಣ. ಅಲ್ಲಿಯವರೆಗೆ ಎಲ್ಲರಿಗೂ ಕೂಡ ಧನ್ಯವಾದ.